वंदे वंदे ओम श्री शारदा गुरुभ्यो नमः। ಪ್ರಾತಸ್ಮರಣೆಯ ಯನ್ನಾರಾಧ್ಯ ದೇವತೆಯಾದ ಜಗನ್ಮಾತೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಜಮಖಂಡಿ ತಾಲೂಕಾ ಜಂಗಮ ಹಿತರಕ್ಷಣಾ ಸಂಘ ಹಾಗೂ ಜಮಖಂಡಿ ತಾಲೂಕಾ ಜಂಗಮ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಜಂಗಮ ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ ಸಹೋದರ ಗೌರೀಶಂಕರ ಶಿವಾಚಾರ್ಯರು ಹಿರೇಮಠ ಬನ್ನಟ್ಟಿ ಇವರಿಗೂ ಕೂಡ ವೇದಿಕೆ ವತಿಯಿಂದ ಸಂಘದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ವ್ಯಕ್ತ ಇದ್ದೇನೆ. ಅದೇ ರೀತಿಯಾಗಿ ಸಹೋದರ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಹೊರಗಿನ ಮಠ ಕೊನ್ನೂರು ಹಾಗೂ ಸಾರಂಗಿ ಮಠ ಸಿಂದಗಿ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿವಾಯ ಬ್ರಹ್ಮಣೇ ನಮಃ. ವೇದಾಂತಿನ ಜಗನ್ಮೂಲಂ ತನ್ಮಾಮಿ ಪರಶಿವ. ಜಗದ್ಗುರು ಪಂಚಾಚಾರ್ಯರನ್ನ ಜಗಜ್ಯೋತಿ ಬಸವಾದಿ ಶಿವಶರಣರನ್ನ ಎಲ್ಲ ಮನದಲ್ಲಿ ಸ್ಮರಿಸಿಕೊಂಡು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅತಿಥಿ ಮಹೋದಯರನ್ನ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಎಲ್ಲ ಪರಮ ಪೂಜ್ಯರನ್ನ ಮಾಲಾರ್ಪಣೆ ಮಾಡುವಂತಹ ಸೌಭಾಗ್ಯ ಮಾಲಾರ್ಪಣೆ ಮಾಡುವಂತಹ ಈ ಒಂದು ಕಾರ್ಯಕ್ರಮ
ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಹಿಸಿರ್ತಕ್ಕಂಥ ಶತಸ್ತ್ರ ಬ್ರಹ್ಮಿ ಶ್ರೀ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬನಹಟ್ಟಿಯವರಿಗೆ, ಅದೇ ರೀತಿಯಾಗಿ ಶತಸ್ತ್ರ ಬ್ರಹ್ಮಿ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಟ್ಟಿನ ಕಂದಿಗಳ ಜಮಖಂಡಿಯವರಿಗೆ, ಎಸ್ ಹಿರೇಮಠ್ ಹಾಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ನೌಕರ ಸಂಘ ಹಾಗೂ ಹಿತರಕ್ಷಣಾ ಸಂಘದಿಂದ ಸನ್ಮಾನ ಸಮಾರಂಭ. ಎಲ್ಲರಿಗೂ ಭಾಗವಹಿಸಿರುವಂತಹ ಬೆಳಗ್ಗೆ ಪತ್ರಿಕಾ ಬಳಗ ಮೋಹನ್ ಸಾವರ್ಕರ್, ಪಿ ಕೊಟ್ಟಿಯವರಿಗೆ, ಗೋಪಾಲ್ ಪಾಟೀಲ್ ಇವರಿಗೆ ಗೌರವ ಸಮರ್ಪಣೆ ಮತ್ತು ವಿಭೂತಿ ವಿತರಣೆ. ಮನೋಹರ್ ಆಳಿ ಸರ್ ಇವರಿಗೆ ಕೂಡ ಗೌರವ ಪುಷ್ಪಾರ್ಪಣೆ ಹಾಗೂ ವಿಭೂತಿ, ಇವರಿಗೆ ಪುಷ್ಪಾರ್ಪಣೆ ಹಾಗೂ ವಿಭೂತಿ ಧಾರಣೆ. ಇವರಿಗೆ ಗೌರವ ಪುಷ್ಪಾರ್ಪಣೆ ಹಾಗೂ ವಿಭೂತಿ ವಿತರಣೆ. ನಂಬಲ್ಲರಿ ಕರದಡೆ ಓ ಎಣ್ಣನೆ ಶಿವನ ವಿಂದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ನಮ್ಮ ನೌಕರ ಸಂಘದ ಮಹಾಪೋಷಕರು, ಜಮಖಂಡಿಯ ಜನಪ್ರಿಯ ಶಾಸಕರು ಆದಂಥ ನಾಡೋಜ ಜಗದೀಶ್ ಗುಡುಗುಟ್ಟಿ ನಟವರೇ, ಎಲ್ಲ ಗಣ್ಯ ಮಾನ್ಯರೇ, ಪತ್ರಿಕಾ ಮಿತ್ರರೇ, ಮುಂದುಗಡೆ ಆಗಮಿಸಿದಂಥ ಇಡೀ ತಾಲೂಕಿನ ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಆಗಮಿಸಿದಂಥ ಹಿರಿಯರೇ, ತಾಯಂದಿರೇ, ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನೋಡ್ರಿ ನಮಗೆಲ್ಲ ಎಷ್ಟು ಕಣ್ಣು ತುಂಬಿ ಬರ್ತದಲ್ಲ. ನಾವು ನಿನ್ನಿಂದ ದಿವಸ ಈ ಕುರ್ಚಿ साक्षीभूतं भावातीतं त्रिगुणरहितं ओम सद्गुरु नमामि. जय जय मंगलम पार्वती पतीश्वर. ಇಷ್ಟು ಆನಂದ ಅನಿಸ್ತದೆ. ಹಬ್ಬ ನಮ್ಮ ಜನ ಸಮಾಜದ ಪ್ರತಿಯೊಂದು ಸಂಘಟನೆದೊಳಗೆ ಪ್ರತಿಯೊಂದು ಜಾತಿಗಳು ಮಾಡ್ತಾರೆ. ಪ್ರತಿಯೊಂದು ಜಾತಿಗಳು ನೋಡೋದ್ರಿಂದ ಅದಕ್ಕೆ ಅವ ಮಾಡಂಗಿಲ್ಲಪ್ಪ ಏನು ಅನಿಸ್ತಿತ್ತು. ಈಗ ನೋಡಿದ್ರೆ ನನಗೆ ಇಷ್ಟ ಆನಂದ ಹೋಗಿ ಬರ್ತೈತಿ, ಹೇಳೋದಕ್ಕೆ ಬಲಾದಷ್ಟು ಆನಂದ. ಅದನ್ನ ಇದು ಹಿಂಗ ವರ್ಷ ಪ್ರತಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಯುತ ಮಲ್ಲಿಕಾರ್ಜುನ್ ಮಠ್. ಶ್ರೀಯುತ ಮಲ್ಲಿಕಾರ್ಜುನ್ ಮಠ್ ಅವರು ದತ್ತಿದಾನಿಗಳ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತ ನಿರ್ದೇಶಿಸ್ತಾ ಇದ್ದೀನಿ. ಈ ಹೆಸರುಗಳನ್ನು ನನಗೆ ಹೇಳಲು ಬಹಳ ಹೆಮ್ಮೆ ಅನಿಸುತ್ತದೆ. ಏಕೆಂದರೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಸತತ 10 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು, ಇದು ಸರಾಗವಾಗಿ ನಡೆಯಲು ಈ ಎಲ್ಲ ದಾನಿಗಳು ನಮಗೆ
ಆಶ್ರಯದಾತರಾಗಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಲಿಂಗೈಕ್ಯ ಮಾತೋಶ್ರೀ ಪುಷ್ಪಾತಾಯಿ ಶಿವಯ್ಯ ಗುರುಮಠ ಇವರ ಸ್ಮರಣಾರ್ಥ ದಾನಿಗಳು ಶ್ರೀ ಧರ್ಮಲಿಂಗಯ್ಯ ಜಗದೀಶ್ ಗುರುಮಠ ಅವರು. ಅದರಂತೆ ಲಿಂಗೈಕ್ಯ ಶ್ರೀ ಶಬ್ರ ನೀಲಕಂಠ ಶಿವಾಚಾರ್ಯ ಪಟ್ಟದೇವರು ಮೂರ್ತಿಗಂಧಿ ಹಿರೇಮಠ. ದಾನಿಗಳು ಶ್ರೀ ಸಂಘ ಮೂರ್ತಿಗಂಧಿ ಮಠ. ಅದರಂತೆ ಲಿಂಗೈಕ್ಯ ಶಾಂತಯ್ಯ ಸಂಗಯ್ಯ ಹಿರೇಮಠ ಇವರ ಸ್ಮರಣಾರ್ಥ ದಾನಿಗಳು ಶ್ರೀ ಪಂಚಾಕ್ಷರಿ ಶಾಂತಯ್ಯ ಹಿರೇಮಠ ಅವರು. ಅದರಂತೆ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಾಂತಿನಾಥ್ ಇವರ ಸ್ಮರಣಾರ್ಥ ದಾನಿಗಳು ಪಂಚಾಕ್ಷರಿ ಶಾಂತಯ್ಯ ಹಿರೇಮಠ ಅವರು. ಅದರಂತೆ ಲಿಂಗೈಕ್ಯ ಗಂಗವ್ವ ಸದಾಶಿವಯ್ಯ ಶಿಲ್ಪಿ ಇವರ ಸ್ಮರಣಾರ್ಥ ದಾನಿಗಳು ಶ್ರೀ ಅಲ್ಲಯ್ಯ ಸದಾಶಿವ ಶಿಲ್ಪಿ ಅವರು. ಅದರಂತೆ ಲಿಂಗೈಕ್ಯ ಭೈರವ ಚೆನ್ನಯ್ಯ ಬುಂಗಿಮಠ ಇವರ ಸ್ಮರಣಾರ್ಥ ದಾನಿಗಳು ಸಂಗಯ್ಯ ಚಂದ್ರಸಯ್ಯ ಬುಂಗಿಮಠ ಅವರು. ಅದರಂತೆ ಲಿಂಗೈಕ್ಯ ಶರಣ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಮಾಲ್ಗತ್ತಿ ಮಠ ಇವರ ಸ್ಮರಣಾರ್ಥ ದಾನಿಗಳು ಶಶಿಕಾಂತ್ ಮಾಲ್ಗತ್ತಿ ಮಠ ಅವರು. ಅದರಂತೆ ಲಿಂಗೈಕ್ಯ ವೇದಮೂರ್ತಿ ಈಶ್ವರಯ್ಯ ಹಿಂದೂಧರ ಶಾಸ್ತ್ರಿ ಹೊಸಮಠ ದಾನಿಗಳು ಶ್ರೀ ಪಂಚಾಕ್ಷರಿ ಈಶ್ವರಯ್ಯ ಹಿರೇಮಠ ಅವರು. ಲಿಂಗೈಕ್ಯ ಗುರುಲಿಂಗಯ್ಯ ಶ್ರೀ ಹಿರೇಮಠ ಇವರ ಸ್ಮರಣಾರ್ಥ ದಾನಿಗಳು ಶ್ರೀ ಶಂಭುಲಿಂಗ ಹಿರೇಮಠ ಅವರು. ಅದರಂತೆ ಲಿಂಗೈಕ್ಯ ಮಹಾದೇವಿ ಬೊಮ್ಮರಾಜ್ ಇವರ ಸ್ಮರಣಾರ್ಥ ದಾನಿಗಳು ಓಂಕಾರಯ್ಯ ಮಹಾದೇವಯ್ಯ ಬೊಲ್ಲಾರಿ ಮಠ ಅವರು. ಅದರಂತೆ ಲಿಂಗೈಕ್ಯ ಶ್ರೀಮತಿ ಪಂಪಾವತಿ ಕೆ ಗವಿಮಠ್, ಲಿಂಗೈಕ್ಯ ಶ್ರೀ ಕೊಟ್ರಯ್ಯ ಬಿ ಗವಿಮಠ್ ಇವರ ಸ್ಮರಣಾರ್ಥ ದಾನಿಗಳು ಡಾಕ್ಟರ್ ಲಿಂಗಾನಂದ್ ಗವಿಮಠ್ ಸರು. ಅದರಂತೆ ಲಿಂಗೈಕ್ಯ ಶ್ರೀ ಗುರುಮೂರ್ತಯ್ಯ ಸಿದ್ದರಾಮಯ್ಯ ಮಠ್ ಇವರ ಸ್ಮರಣಾರ್ಥ ದಾನಿಗಳು ಡಾಕ್ಟರ್ ಮಲ್ಲಿಕಾರ್ಜುನ್ ಜಿ ಮಠ್ ಅವರು. ಅದರಂತೆ ಲಿಂಗೈಕ್ಯ ಮಾಲಿಂಗಯ್ಯ ಕಾಡಯ್ಯ ಮಠ ಇವರ ಸ್ಮರಣಾರ್ಥ ದಾನಿಗಳು ಶ್ರೀ ಕಾಡಯ್ಯ ಮಾಲಿಂಗಯ್ಯ ಹಿರೇಮಠ ಅವರು. ಲಿಂಗೈಕ್ಯ ಚಂದ್ರಶೇಖರ್ ಪರಯ್ಯ ಹಿರೇಮಠ ಇವರ ಸ್ಮರಣಾರ್ಥ ದಾನಿಗಳು ಶ್ರೀಮತಿ ನೀಲಮ್ಮ ಚಂದ್ರಶೇಖರ್ ಹಿರೇಮಠ ಅವರು. ಅದರಂತೆ ಲಿಂಗೈಕ್ಯ ಶ್ರೀಮತಿ ಮಲ್ಲಮ್ಮ ಗುರಯ್ಯ ಮಠಪತಿ ಲಿಂಗೈಕ್ಯ ಗುರಯ್ಯ ಶರಣಯ್ಯ ಮಠಪತಿ ಇವರ ಸ್ಮರಣಾರ್ಥ ದಾನಿಗಳು ಶ್ರೀಶೈಲಿ ಗುರಯ್ಯ ಮಠಪತಿ ಅವರು. ಅದರಂತೆ ಕೊನೆಯದಾಗಿ ಲಿಂಗೈಕ್ಯ ಶ್ರೀಮತಿ ಮಹಾದೇವಿ ಕಾಶಿನಾಥ್ ಗುರುಮಠ್ ಇವರ ಸ್ಮರಣಾರ್ಥ ದಾನಿಗಳು ಡಾಕ್ಟರ್ ಪ್ರಭಯ್ಯ ಕೆ ಗುರುಮಠ್ ಅವರು. ಅದರಂತೆ ಇವರು ನಮ್ಮ ಸಂಘಟನೆಗೆ ಕೆಲವೊಂದು ದತ್ತಿಗಳನ್ನು ಕೊಡಮಾಡಿದ್ದಾರೆ. ಇದರಲ್ಲಿ ಶ್ರೀ ಉಮಾಕಾಂತ್ ಸಿ ಚೌಕಿಮಠ ಅವರು, ಅದರಂತೆ ಶ್ರೀ BS ಹಿರೇಮಠ ಅವರು, ಶ್ರೀ GG ಹಿರೇಮಠ ಅವರು ಹಾಗೂ ಶ್ರೀ ವಸಂತ್ ಡಿ ಹಿರೇಮಠ ಅವರು ಕೂಡ ಈ ಒಂದು ನಮ್ಮ ಸಂಘಟನೆಗೆ, ನಮ್ಮ ಕ್ಷೇಮಾಭಿವೃದ್ಧಿ ಸಂಘಕ್ಕೆ, ಜಂಗಮ ಸಂಘಕ್ಕೆ ಇವರು ದತ್ತಿದಾನಿಗಳಾಗಿದ್ದಾರೆ. ಮುಗಿಸಿದ್ದಾರೆ. ಜೊತೆಗೆ ಇವರ BSc ಮತ್ತು LLB ಧಾರವಾಡದಲ್ಲಿ ಹಾಗೆ ಸುಮಾರು 42 ವರ್ಷಗಳಿಂದ ಮುಧೋಳದಲ್ಲಿ ನ್ಯಾಯವಾದಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ರೈತ ಹೋರಾಟಗಳಲ್ಲಿ, ಅನೇಕ ಸಮಾಜಪರ ಹೋರಾಟಗಳಲ್ಲಿ ತೊಡಗಿರುವಂತಹ ಶ್ರೀಯುತ ಪ್ರಕಾಶ್ ವಸ್ತ್ಯಾಲ್ ಸರ್ ಅವರು ನಮ್ಮ ಸಮಾಜದವರು ಅನ್ನುವಂತಹ ಹೆಮ್ಮೆ ನಮಗಿದೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಯುತರಿಗೆ ವಿಶೇಷ ಉಪನ್ಯಾಸವನ್ನ ನೀಡಿದ್ದೇವೆ ಮತ್ತು ಸಮಾಜದ ಏಳಿಗಾಗಿ ಅನೇಕ ವಿಚಾರಗಳನ್ನ ಈ ವಿಶೇಷ ಉಪನ್ಯಾಸಕ್ಕೆ ಆಹ್ವಾನವನ್ನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಶಬ್ರ ಶ್ರೀ ಗೌರಿಶಂಕರ ವೇದಿಕೆ ಮೇಲೆ ಮನಸ್ಸು ಕಣ್ಣು ತುಂಬಿ ಬರುವಂತಹ ಒಂದು ದೃಶ್ಯ. ಒಂದೇ ಕಡೆ ಇಷ್ಟು ಶಿಸ್ತುಬದ್ಧವಾಗಿ ನಮ್ಮ ಜಂಗಮ ಸಮಾಜದವರು ಕೂಡಿರುವ ದೃಶ್ಯ ನಾನು ಮೊದಲನೇ ಸಲ ನೋಡ್ತೀನಿ ಅನಿಸ್ತದೆ. ಬೇರೆ ಬೇರೆ ಸಮಾಜದವರು ಸಾಧನೆಯನ್ನು ಗೈದ ಸಾಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸುವಂಥ ಕಾರ್ಯಕ್ರಮಗಳನ್ನು ಇತ್ತೀಚಿನ ದಿನಗಳಲ್ಲಿ
ಹೆಚ್ಚಾಗಿವೆ. ಅದನ್ನು ತಾವು ಯಂಕಣಿಯವರು ಬಹಳ ವರ್ಷಗಳಿಂದ ಮಾಡುತ್ತಾ ಬಂದಿದ್ದೀರಿ. ಇದನ್ನು ನೋಡಿ ನಾನು ಮೊದಲು ಮುಧೋಳಕ್ಕೆ ಹೋಗಿ ನಮ್ಮ ಜಂಗಮ ಸಮಾಜದವರನ್ನು ಕರೆಸಿ, ಮೊದಲು ನಾನು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಅವರು ಕೇಳುವರು, ಇನ್ನು ಅವ್ರನ್ನ ಸ್ವಲ್ಪ ಬುತ್ತಿಗೆ ಹಿಡಿದು ಮಾಡಿ ಅವ್ರನ್ನ ಈ ಕಾರ್ಯಕ್ರಮ ಮಾಡಿ ಹೇಳ್ತಿದ್ರು. ಜಂಗಮ ಅಂದ್ರೆ ಅದೊಂದು ಜಾತಿ ಅಲ್ಲ, ಜಂಗಮರಿಗೆ ಜಾತಿನೇ ಇಲ್ಲ. ಜಂಗಮ ಅಂತಂದ್ರೆ ನಿಜವಾದ ಸ್ವರೂಪದಲ್ಲಿ ಜಂಗಮ ಅಂದ್ರೆ ಜ್ಞಾನ, ಜಂಗಮ ಅಂದ್ರೆ ಚರಮೂರ್ತಿಗಳು. ಚರಮೂರ್ತಿಗಳು ಅಂತಂದ್ರೆ ಜ್ಞಾನವನ್ನು ಹಂಚುವ ವೈದಿಕ ಪರಂಪರೆಯು. ಆ ಪರಂಪರೆ ಹಲವಾರು ಶತಮಾನಗಳಿಂದ ನಡೆದುಕೊಂಡು ವೀರಶೈವ ಸಮಾಜ ಅನಾದಿ ಕಾಲದಿಂದಲೂ ಸನಾತನವಾದ ಒಂದು ಧರ್ಮ ಅನುಭವ. ವೀರಭದ್ರನ ವೀರಾವೇಶದಿಂದ ವೀರಶೈವನೇ ವೀರಶೈವದ ಮೂಲ ಅಂದರೂ ತಪ್ಪಿಲ್ಲ. ರೇಣುಕಾಚಾರ್ಯರು ಆನಂತರ 5 ಪೀಠಗಳನ್ನ ಮಾಡಿ ನಮ್ಮ 5 ದಿಕ್ಕಿಗೆ, 4 ದಿಕ್ಕು ಆಯಿತು, 5 ಕಡೆಗೆ, ಭಾರತದ 5 ಕಡೆ ಒಂದು ಧರ್ಮವನ್ನ ಪ್ರಚಾರಪಡಿಸಿದರು, ಧರ್ಮವನ್ನ ಪ್ರಚಾರ ಮಾಡಿದರು. ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಾಯ್ತು ಇಲ್ಲೋ ಯಾರಿಗೆ ಗೊತ್ತು, ಬ್ರಿಟಿಷರು ಕೂಡ 5 ಪ್ರಾವಿನ್ಸ್ಗಳನ್ನು ಮಾಡಿ ನಮ್ಮ ದೇಶವನ್ನ ಆಳ್ತಿದ್ರು. 5 ಪ್ರಾವಿನ್ಸ್ಗಳಲ್ಲಿ ಒಂದೊಂದು ನಮ್ಮ ವೀರಶೈವ ಪೀಠಗಳಿವೆ. ಕೇದಾರ, ಉಜ್ಜಯಿನಿ, ನಾವು ಶ್ರೀಶೈಲ, ಇವೆಲ್ಲ ಪೀಠಗಳು 5 ಪ್ರಾವಿನ್ಸ್ನಲ್ಲಿ ಒಂದೊಂದು ಪೀಠಗಳಿವೆ. ಆ 5 ಪೀಠಗಳ ನಮ್ಮ ಮಹಾಸ್ವಾಮೀಜಿಯವರಿಗೆ ಬ್ರಿಟಿಷರು ತಮ್ಮದೇ ಆದ ಒಂದು ಕಾವಲು ಪಡೆಯನ್ನು ನೀಡುತ್ತಿದ್ರು. ಹೀಗಾಗಿ ಮಿನಿಸ್ಟರ್ಗಳಿಗೆ ಎಸ್ಕಾರ್ಟ್ ಇರ್ತದಲ್ಲ, ಇತ್ತೀಚೆಗೆ ಸುಮಾರು ಒಂದು 25-30 ವರ್ಷಗಳಿಂದ ಅದು ಇರಲಿಕ್ಕಿಲ್ಲ. ಮುಂಚೆ 5 ಪೀಠದ ಜಗದ್ಗುರುಗಳಿಗೆ ಅವರು ಕಾವಲು ಪಡೆಯನ್ನ ಕೊಡ್ತಿದ್ರು. ಅಂದ್ರೆ ಬ್ರಿಟಿಷರು ಕೂಡ ನಮ್ಮ 5 ಪೀಠಗಳಿಗೆ, ಪಂಚಾಚಾರ್ಯರಿಗೆ ಅಷ್ಟು ಮಾನ್ಯತೆಯನ್ನು ಕೊಟ್ಟಿದ್ರು. ಈ ವಿವಾದ ವಾದಗಳು ಏನೇ ಇದ್ರೂ ಕೂಡ ವೀರಶೈವ ಧರ್ಮ ಅನಾದಿ ಕಾಲದೆಂದು ಇರುವಂತಹ ಧರ್ಮ. ಬಸವಾದಿ ಪ್ರಮಥರು ಬಂದು ನಂತರ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ನೀಡಿದರು, ಹೊಸ ರೂಪವನ್ನು ಕೊಟ್ಟರು. ದಲಿತರಿಂದ ಆದಿಯಾಗಿ ಎಲ್ಲರನ್ನೂ ಮೇಲಕ್ಕೆ ಕರೆದುಕೊಂಡು ಇದಕ್ಕೆ ಒಂದು ಹೊಸ ರೂಪ ಮಾತ್ರ ನೀಡಿದರು ಅನ್ನುವುದು ಸತ್ಯ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನೇನೋ ವಾದ, ಏನೇನೋ ವಿಸ್ತರಣವಾದ, ಬಸವಾದಿ ಪ್ರಮಥರ ವಚನಗಳನ್ನ ವಿಕೃತವಾಗಿ ಹೇಳುವಂತಹ ಒಂದು ಸಮೂಹದ ಪಡೆ ಇತ್ತೀಚೆಗೆ ನಿರ್ಮಾಣ ಆಗಿದೆ. ಅದನ್ನೇನು ನೀವು ಬಹಳ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದರ ಹಿಂದೆ ಏನೇನೋ ಗುಂಪುಗಾರಿಕೆ ಇರ್ತದೆ. ಇತಿಹಾಸವನ್ನು ನೋಡಿದಾಗ 5000 ವರ್ಷಗಳ ಇತಿಹಾಸದ ಒಂದು ಹಲವು ದಾಖಲೆಗಳು ಸಿಕ್ಕಿವೆ ಅನ್ನೋದನ್ನ ಇಷ್ಟೇ ಪುರಾವೆ ಸಾಕು. ಶತಶತಮಾನಗಳ ಹಿಂದೆಯೂ ಕೂಡ ವೀರಶೈವ ಧರ್ಮ ಇತ್ತು. ನಾವು ವಚನಕಾರರನ್ನು ನೋಡಿದಾಗ ಬಸವಾದಿ ಪೂರ್ವದಲ್ಲಿಯೂ ಕೂಡ ವಚನಗಳಿತ್ತು, ವಚನಕಾರರಿತ್ತು. ಅಕ್ಕಮಹಾದೇವಿ ಕೂಡ ಬಸವ ಪೂರ್ವ ಯುಗದ ಒಬ್ಬ ವಚನಕಾರ್ತಿ ಅನ್ನೋದನ್ನ ಹಲವು ಗ್ರಂಥಗಳಲ್ಲಿ ನೋಡಬಹುದು. ಹೀಗೆ ಹಲವಾರು ವಚನಕಾರರು ಬಸವ ಪೂರ್ವ ಯುಗದಲ್ಲಿಯೂ ಇದ್ದರು. ಇದಕ್ಕೆ ಇಷ್ಟು ಮಾತ್ರ ನನಗೆ ಸಾಕು ಅನಿಸ್ತು. ಮುಂದೆ ಈ ಜಂಗಮ ಸಮಾಜದ ಜಂಗಮರು ಯಾರು? ನಾನು ಮೊದಲೇ ಹೇಳಿದ್ದೀನಿ, ಜಂಗಮ ಅಂದ್ರೆ ಜ್ಞಾನ, ಧರ್ಮವನ್ನ ಪ್ರಚಾರ ಮಾಡುವುದು, ಚರಮೂರ್ತಿಗಳು ಅನ್ನುವುದು. ಅವಾಗ ಯಾರು ಎಲ್ಲ ಜಂಗಮರು ಕೂಡ ಒಂದೊಂದು ಸಮಾಜದ ಒಂದು ಕೆಲಸಗಳನ್ನು ಮಾಡ್ತಿದ್ರು. ಹಿರೇಮಠ, ಚರಂತಿ ಮಠ, ಸಾಲಿ ಮಠ, ಧನಾಚಾರ್ಯರು,
ಬೇರೆ ಬೇರೆಯ ಒಂದು ಜ್ಞಾನವನ್ನು ಹಂಚುವಂತಹ ಕೆಲಸಗಳನ್ನು ನಾವು ಅವಾಗೆಲ್ಲ ಬಹಳ ಶತಮಾನಗಳ ಹಿಂದೆ ಈಗಿಷ್ಟೆಲ್ಲ ಸಮಾಜ ಸುಧಾರಿಸಿರಲಿಲ್ಲ. ಸಾಗಾಣಿಕೆ ವ್ಯವಸ್ಥೆ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಸಂಕುಚಿತವಾದ ಗ್ರಾಮಗಳನ್ನ ಹೊಂದಿದ್ದು. ಆ ಗ್ರಾಮ ಕೆರೆ ಮಟ್ಟದ ಕೆಲಸಗಳು ಅಂತಂದ್ರೆ ಆ ಗ್ರಾಮಕ್ಕೆ ಬರುವ ಜನರಿಗೆ, ಅಲ್ಲಿ ಜಾತಿ ಇಲ್ಲ, ಜನಾಂಗ ಇಲ್ಲ, ಆಶ್ರಯ ಕೊಟ್ಟು ತಾವು ಮನೆ ಮನೆಗೆ ಹೋಗಿ ತಂದಂತಹ ಅನ್ನವನ್ನ, ಕಾಳು ಕಡಿಯನ್ನ, ಆಹಾರವನ್ನ ಮಾಡಿ ಅವರಿಗೆ ಉಪಚರಿಸುವಂತಹ ಒಂದು ಕೆಲಸಗಳನ್ನು. ಈ ಶಾಲಿ ಮಠಗಳು ಅವಾಗ ಇವೆಲ್ಲ ಸಾಲಿ ಇರ್ತಿದ್ದಿಲ್ಲ. ಅವಾಗ ಯಾವ ರೀತಿ ಇತ್ತು ಅಂತಂದ್ರ ಶಿಕ್ಷಣ ಇರುವುದೇ ಬ್ರಾಹ್ಮಣರ ಕಡೆ ಮತ್ತು ಅವಾಗಿನ ಕಾಲಕ್ಕೆ ನಮ್ಮ ಜಂಗಮರ ಕಡೆ. ಆವಾಗಿನ ಬಡ ವಿದ್ಯಾರ್ಥಿಗಳನ್ನ ಶಾಲಿ ಕಲಿಸುವ ಸಲುವಾಗಿ ಶಾಲಿ ಮಠಗಳಾದವು. ಹೀಗೆ ನಮ್ಮ ಜಂಗಮದ ಸಮಾಜಕ್ಕಾಗಿ ದುಡಿದು ಇವತ್ತಿನ ಒಂದು ಅಗ್ರಸ್ಥಾನದಲ್ಲಿದೆ. ಶತಮಾನಗಳು ಕಳೆದವು, ನಾಗರಿಕ ಸಮಾಜ ಬದಲಾವಣೆ ಆಯಿತು. ಆ ಬದಲಾವಣೆ ಹಾಗೆ ಬೇರೆ ಬೇರೆ ಸಮಾಜಗಳು ಬದಲಾವಣೆಗೊಂಡು. ಆದ್ರೆ ನಾವು ಜಂಗಮರು ಬಹಳ ಬದಲಾವಣೆ ಆಗಲೇ ಇಲ್ಲ. ನಾವು ಭಿಕ್ಷಾಟನೆ ಮಾಡುವುದು ನಮ್ಮ ಹೊಟ್ಟೆಯ ಸಲುವಾಗಿ ಅಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಸಮಾಜದ ಸಲುವಾಗಿ ಭಿಕ್ಷಾಟನೆ ಅದು ಬರುವಂತ ವೈಯಕ್ತಿಕವಾದ ಭಿಕ್ಷಾಟನೆ, ವೈಯಕ್ತಿಕವಾದ ಒಂದು ಹೊಟ್ಟೆ ಹೊಡೆಯುವ ಮಾರ್ಗ ಕೆಲವೊಂದು ಜನಕ್ಕೆ ಆಗಿಬಿಡುತ್ತೆ. ಅದು ಪರಿವರ್ತನೆ ಆಗಬೇಕಾಗಿತ್ತು, ಆಗಬೇಕು. ಅದು ಒಂದು ಕೂಡ ನಮ್ಮ ಜಂಗಮ ಸಮಾಜ ಹಿಂದೂ ಉಳಿಯಲಿಕ್ಕೆ ಒಂದು ಪ್ರಬಲವಾದ ಕಾರಣ. ಏನು ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ, ದೊಡ್ಡ ಊರುಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ಜಂಗಮರ ಸ್ವಲ್ಪ ಅನುಕೂಲ ಪರಿಸ್ಥಿತಿಯಲ್ಲಿದ್ದಾರೆ. ಹಳ್ಳಿಗಳಲ್ಲಿ ನೋಡಿದ್ರೆ ಇನ್ನೂ ಬಹಳ ಜನರು ಇನ್ನೂ ಅದೇ ತಮ್ಮ ವೃತ್ತಿಯನ್ನ ಮಾಡಿಕೊಂಡ, ಅದೇ ತಮ್ಮ ಬಟ್ಟೆ ಉದ್ಯೋಗವನ್ನು ಮಾಡಿಕೊಂಡು ಯಾರು ಅದನ್ನೇ ಅನುಸರಿಸಿದಾರ ಅವರು ಶೈಕ್ಷಣಿಕವಾಗಿ ಹಿಂದುಳಿದಾರ, ಆರ್ಥಿಕವಾಗಿ ಹಿಂದುಳಿದಾರ. ಜಗತ್ತು ಬದಲಾವಣೆ ಆದ ಹಾಗೆ ಇವರು ತೆರೆದುಕೊಳ್ಳಲಿಲ್ಲ. ನಾವು ಇನ್ನೊಬ್ಬರನ್ನ ಶಪಿಸಬಾರದು. ಆವಾಗ ಜಂಗಮರು ಅಂದ್ರೆ ಸಾಮಾಜಿಕವಾಗಿ ಗೌರವ ಇರ್ತಿತ್ತು. ಬರ್ಬರ್ತಾ ಏನಾಯ್ತು ಅಂತಂದ್ರೆ ಜಂಗಮ ಅಂತಂದ್ರೆ ನೀವು ಇದನ್ನೇ ಮಾಡಬೇಕು. ಅವರು ಒಂದು ಜಂಗಮ ಜೋಳಿಗೆ ಅಂತ ಒಂದು ಅವರ ತಮ್ಮ ಆತ್ಮಚರಿತ್ರೆ ಬರೀತಾರೆ. ಅವಾಗ ಅವರು ಎಂತ ಒಂದು ಕಡು ಬಡತನದಲ್ಲಿ ಇದ್ರು ಅಂತಂದ್ರ ಅವರ ತಾಯಿ ಅನಾರೋಗ್ಯದಿಂದ ನರಳ್ತಾ ಇದ್ರ ಅವರ ತಾಯಿಗೆ ವೈದ್ಯಕೀಯ ಸೌಲಭ್ಯ ಇಲ್ಲನ ಆ ತಾಯಿ ಮರಣ ಬಂತ. ಆವಾಗ ಈ ಬಡ ಜಂಗಮ ಹುಡುಗ ನಾನು ಯಾಕೆ ವೈದ್ಯನಾಗಬಾರದು ಅಂತ ಹೇಳಿ ಅವರಿಗೆ ಗಮನಕ್ಕೆ ಹೋಗ್ತಾರೆ. ಆವಾಗ ಸಮಾಜದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಬೇರೆ ಬೇರೆ ಸಮಾಜದವರು ಮುಂದೆ ಹೋಗಿ ನಾವು ಅಂಗಲಾಚುವ ಪರಿಸ್ಥಿತಿ ಇತ್ತು. ನಾಗೋತ್ಮೇತ್ರವರು ಸಾಕಷ್ಟು ಜನ ಶ್ರೀಮಂತರ ಕಡೆ ಹೋಗ್ತಾರ. ಅವರು ಹೇಳೋದು ನಾವು ಜಂಗಮರ ಭಕ್ತರು ಅಂತ ಹೇಳ್ತಾರ. ಆದ್ರೆ ಆ ಭಕ್ತಾದಿಗಳು ಕೊಡುವುದು ಅದೇ ಮೊದಲ ಕಾಲಕ್ಕೆ 10 ಪೈಸಾ 5 ಪೈಸಾ ಮೊದಲು 3 ಪೈಸಾ ಇದ್ದು ಅಷ್ಟೇ ಕೊಡ್ತಿದ್ರು. ನಿಮ್ದು ಅಷ್ಟೇ ಬಹಳ ಅಂದ್ರೆ ಈಗ ಸ್ವಲ್ಪ ಏನೋ 101 ಬಹಳ ನಮ್ಮ ಇವ್ರ ಸಾಮೂಳ ಕೊಡಬಹುದು. ಅವಾಗ 10 ಪೈಸಾಕ್ಕ ಸಾಮೂಳು ಎಲ್ಲಿಗೆ ಬಂದಿತ್ತು ಅಂದ್ರೆ ನೀವು 10 ಪೈಸಾದ ಸಾಮೂಳು ಅನ್ನೋ ಹಾಗೆ ಜಂಗಮರು ಅನ್ನೋ ಪರಿಸ್ಥಿತಿ ಇತ್ತು. ಆವಾಗ ಇವರು ಹೋಗಿ ಸಾಕಷ್ಟು ಜನ ಕೇಳಿದಾಗ ಯಾಕೆ ನಿನಗೆ ಆಗಬೇಕು ಜಂಗಮರಿಗೆ, ನೀ ಯಾಕೆ ಡಾಕ್ಟರ್ ಆಗಬೇಕು, ನಿನಗ ಉಪವಾಸ ಇದ್ದೆ ಅಂದ್ರೆ ಹೇಳು, ನಿನಗ ಅನ್ನದ ಮನೆಗಳನ್ನ ಕೊಡ್ತೀವಿ ಅಂದ್ರೆ ವಾರಾನ್ನದ ಮನೆಗಳು ಅಂತ ಇರ್ತಿದ್ದು. ಇವತ್ತು ಇವ್ರ ಮನೆಯಲ್ಲಿ ಇನ್ನೊಬ್ಬರ ಒಂದು ವಾರ ಸೋಮವಾರ ಮಂಗಳವಾರ ಒಬ್ಬೊಬ್ಬರ ಮನೆಯಲ್ಲಿ ಕೊಡ್ತಿದ್ವಿ ಅಂತ ಹೇಳಿ ಅವರಿಗೆ ಬಹಳ ಜನ ಅಧ್ಯಯನ ಮಾಡ್ತಾರ. ಆದರೂ ಕೂಡ ಅಂತ ಸಮಾಜದಲ್ಲಿ ನಮ್ಮ ಲಿಂಗಾಯತ ವೀರಶೈವ ಸಮಾಜದಲ್ಲಿ ಬಹಳ ಜನ ಅವರಿಗೆ ಇದನ್ನು ಮಾಡಿ ಅವರು ಒಬ್ಬರ ಭಾರತದ ಒಬ್ಬ ವೈದ್ಯ ವಿಜ್ಞಾನಿಯಾಗಿ ಉಗಮ ಆಗ್ತಾರೆ. ಅವರು ಜಂಗಮರ ಪರಿಸ್ಥಿತಿಯನ್ನು ನೀವು ಓದಿ
ಯಾವಾಗ ಅವರು ನಾಗಲೋಕಿ ಮಠವರ ಆತ್ಮಚರಿತೆಯನ್ನು ಓದಿದಾಗ, ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಈಗ ಇದ್ದವರೆಲ್ಲ ನಾವೊಂದು ಅನುಕೂಲಸ್ಕರಿದ್ದೀವಿ. ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ಅಜ್ಜಿ ಏನು ಪರಿಸ್ಥಿತಿ ಒಳಗಿದ್ರು ಅನ್ನೋದನ್ನ ನಾಗಲೋಕಿ ಮಠವರ ಒಂದು ಆತ್ಮಚರಿತ್ರೆಯನ್ನು ಓದಿದಾಗ ಗೊತ್ತಾಗ್ತದೆ. ವಿರಾಟಪುರದ ವೈರಾಗಿ ಅಂತ ಹೇಳಿ ಒಂದು ಪಿಕ್ಚರ್ ಹಾನಗಲ್ ಶಿವಕುಮಾರ ಸ್ವಾಮೀಜಿ ಅವ್ರ ಮೇಲೆ ಎಷ್ಟು ಜನ ನೋಡ್ರಿ ಗೊತ್ತಿಲ್ಲ. ನಾವು ಮುಧೋಳದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದವರು ಅದರ ಟ್ಯಾಕೀಸ್ ನಲ್ಲಿ 3 ದಿವಸ ಫ್ರೀ ಆಗಿ ನೋಡ್ಲಿಕ್ಕೆ ಕೊಡ್ತೇವೆ. ಅದನ್ನ ನೋಡಿ ಇಲ್ಲೂ ಮಾಡಿದಾರೆ ಸಾಹೇಬ್. ಅದನ್ನ ಎಷ್ಟು ಜನ ಯಾಕಂದ್ರೆ ಫ್ರೀ ಅಂತ ನೋಡಂಗಿಲ್ಲ ಸಾಹೇಬ್. ನಾವು ಮೊದಲು ಜಂಗಮವನ್ನು ನೋಡ್ಬೇಕಂತ. ಆ ಜಂಗಮರ ಪರಿಸ್ಥಿತಿ ನಮ್ಗ ಅವಾಗ ಗೊತ್ತಾಗ್ತದ. ನಾವು ಜಂಗಮ, ನಾನು ಈಗ ಹೇಳಕತ್ತಿದ್ದೀವಿ, ನಾವು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಮ್ಮ ಆಚೆ ಹೇಗಂತಾರ ಅವರ ನೋವನ್ನ, ಅವರ ಅನುಭವವನ್ನು ನಾವು ಕಂಡಿಲ್ಲ. ಆ ಒಂದು ಚಿತ್ರದಲ್ಲಿ ಬಹಳ ಚೆನ್ನಾಗಿ ಜಂಗಮರ ಮನೆತನ ಪರಿಸ್ಥಿತಿ ಹೇಗೆ ಇರ್ತಿತ್ತು ಬಹಳ ನೈಜವಾಗಿ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜಂಗಮ ಸಮಾಜ ನರಳಾಗಿ ಈಗ ನಾವು ವೈಜ್ಞಾನಿಕವಾಗಿ ನಾವು ಹೊರ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ. ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ, ನೌಕರಿಯನ್ನು ಕೊಡಬೇಕಾಗಿದೆ. ಒಂದು ಭ್ರಮೆಯನ್ನು ನಾವು ಬಿಟ್ಟು ಬಿಡಬೇಕು. ಸರ್ಕಾರಿ ನೌಕರಿ ಮಾಡಿದರೇನೆ ನಮ್ಮ ಮಕ್ಕಳ ಜೀವನ ಸಾರ್ಥಕ, ನಮ್ಮ ಜೀವನ ಸಾರ್ಥಕ ಅನ್ನೋದನ್ನ ನಾವು ಎಲ್ಲಿವರೆಗೆ ಬಿಡುವುದಿಲ್ಲ, ನಾವು ಹಿಂದುಳಿದವರೆಗೆ ಆಗಿದೆ. ನಾವು ಮೀಸಲಾತಿ ಕೇಳ್ತೀವಿ, ಮೀಸಲಾತಿ ಕೇಳ್ತೀವಿ. ಅದಕ್ಕೆ ಸರ್ಕಾರಿ ನೌಕರಿ, ಸರ್ಕಾರಿ ನೌಕರರ ಸಂಘದವರ ಇದೆಲ್ಲ ಆಯೋಜನೆ ಮಾಡಿದ್ದಾರೆ, ತಪ್ಪು ತಿಳ್ಕೋಬೇಡ್ರಿ ನೀವು. ನಾನು ಕೂಡ ಒಬ್ಬ ಸರ್ಕಾರಿ ನೌಕರಿ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ನಂದು ಸೆಲೆಕ್ಷನ್ ಆಗಿ ಲಿಸ್ಟ್ ನಲ್ಲಿ ಇತ್ತು. ಮುಂದೆ ಅದರಲ್ಲಿ ಒಂದು 8 ಜನ ಬಿಟ್ಟರು, ಅದರಲ್ಲಿ ನನ್ನನ್ನು ಬಿಟ್ಟು ಬಹಳ ಚಲೋ. ಅವರೇ ಒಂದು ಅದನ್ನು ಬಹಳ ಹೇಳೋದು ಬೇಡ, ಬಹಳ ಹೇಳೋ ಅವಶ್ಯಕತೆ ಇಲ್ಲ. ಜೀವಂತ ಉದಾಹರಣೆ. ಇವರು ಅಲ್ಲೇ ಸಮೀರ್ವಾಡಿ ಫ್ಯಾಕ್ಟರಿ ಒಳಗ ಅಷ್ಟ ನೌಕರಿ ಮಾಡ್ಕೊತ ಇದ್ದಿದ್ರ ಇವರು ಇವತ್ತು ನಮ್ಮ ಮುಂದೆ ಈ ಸ್ಥಾನದಲ್ಲಿ ಕೂಡುತ್ತಿದ್ದಿಲ್ಲ. ಯಾಕೆ ಹೇಳ್ತಂದ್ರೆ ಜೀವನವನ್ನ ನಮ್ಮ ಮಕ್ಕಳಿಗೆ ನಾವು ಚಾಲೆಂಜ್ ಆಗಿ ಬದುಕಲಿಕ್ಕೆ ಕಲಿಸಿದ್ರೆ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಇದೇ ನಮ್ಮ ಒಲೆ ಮಠದ ಶ್ರೀಗಳ ಜೊತೆಗೆ ಮಾತನಾಡುತ್ತಿದ್ದೆ. ಮೊನ್ನೆ ಅಮೆರಿಕದಲ್ಲಿ ಆದರ್ಶ್ ಹಿರೇಮಠ ಅನ್ನುವ 22 ವರ್ಷದ ಹುಡುಗ ವಿದ್ಯಾರ್ಥಿ, ಅವನು ಈ ಫೇಸ್ಬುಕ್ ನಲ್ಲಿ ಜಾಕ್ ಬುಗಾರ್ ಅಂತೇಳಿ ಫೇಸ್ಬುಕ್ ಚೀಫ್ ಅದಲ್ಲ, ಅವನ ಹೆಣ್ಣು ಹಾಕಿ ಆಸ್ತಿ ಹೆಚ್ಚಿಗೆ ಗಳಿಸಿದಾನಂತ, ವರಮಾನ ಹೆಚ್ಚಿಗೆ ಮಾಡ್ಕೊಂಡಾನಂತ. ಅದೇ ರೀ ನಮ್ಮ ಸಮಾಜದೊಳಗದೆ ನಾವು ಸ್ವಲ್ಪ ಈ ಒಂದು ಬ್ರಾಡ್ ಸೆನ್ಸ್, ಬ್ರಾಡ್ ಹೆಚ್ಚಿನ ದೃಷ್ಟಿಯಿಂದ ಸಮಾಜವನ್ನು ನೋಡೋದು. ಬರೇ ನಮ್ಮ ಪೂರ್ವಜರು ಹಾಗಿದ್ರು, ನಮ್ಮ ಅಜ್ಜ ಹಾಗಿದ್ರ, ಇದನ್ನೆಲ್ಲ ಬಿಟ್ಟು ಬಿಡಿ. ಜಗತ್ತಿಗೆ ಎಲ್ಲಿ ಹೊಂಟದ? ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಗೆ ಹೊಂಟದ. ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಹೊಂಟದ. ನಮ್ಮ ಮಕ್ಕಳಿಗೆ ಇದನ್ನು ಕಂಡು ತರಿಸಿಕೊಡೋಣ. ಆವಾಗ ಮಾತ್ರ ಒಂದು ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ. ಕೇವಲ ಬ್ರೇಕ್ ನೋಡಿ, ನಾವು ಒಂದೇ ಹೇಳ್ತೀವಿ, ಬ್ರಾಹ್ಮಣರ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರ ಅರ್ಥಪೂರ್ಣ ನುಡಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ 17ನೆಯ ಪುಸ್ತಕದ ಬಿಡುಗಡೆ ಸಮಾರಂಭ. ಈ ಪುಸ್ತಕದ ಲೇಖಕಿ ಆಗಿರ್ತಕ್ಕಂತಹ ಶ್ರೀಮತಿ ಶ್ರೀದೇವಿ ಸುವರ್ಣಖಂಡಿ ಇವರು ಪುಸ್ತಕವನ್ನು ಬರೆದಿದ್ದಾರೆ. ಪುಸ್ತಕವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು. ಶ್ರೀಮತಿ ಶ್ರೀದೇವಿ ಸುವರ್ಣಖಂಡಿಯವರ 14ನೇ ಕೃತಿಯು ಅರಿವಿದೆ. ಎರಡು ಗುಣಗಳನ್ನ ತಮ್ಮ ಅಧೀನದಲ್ಲಿಟ್ಟುಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ವಿಶ್ವಗುರು ಸಾರಂಗಮಠದ ಗುರುಗಳಿಗೆ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ನಾವು
ನೌಕರ ಸಂಘ ವತಿಯಿಂದ ಅವರ ಪಟ್ಟಾಭಿಷೇಕವಾಗಿ ಹೋಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ನಮ್ಮ ಕಾಯಕಾಗಿ ಕರೆದಿರ್ತದ್ದು ಇವರ ಸನ್ಮಾನಕ್ಕೆ ಇವರ ಪಟ್ಟಾಭಿಷೇಕ ಆಗಿ ನಮ್ಮ ನೌಕರಿಗೆ ಹೋಗಕ್ಕೆ ಆಗಲಿಲ್ಲ. ಮುಂದೊಂದು ದಿವಸ ಗವರ್ಮೆಂಟ್ ಅವರು ಎಲ್ಲ ಸರ್ ಕೂಡ ಚರ್ಚೆ ಮಾಡಿದ್ರು, ಹೋಗೋಣ ತಿಳ್ಕೊಂಡಿದ್ವು. ಆದ್ರೂ ಕೂಡ ಅದು ನಮಗೆ ಪರೀಕ್ಷೆ ಬಂದು ಪರೀಕ್ಷೆ ಪೇಪರ್ ಮೌಲ್ಯ ಮಾಡ್ಕೊಂಡು ಹೋಗಾಗ ಇವತ್ತು ಅದಕ್ಕೆ ಸನ್ಮಾನ ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಾರಂಗ ಮಠದ ಉತ್ತರಾಧಿಕಾರಿಯಾಗಿ ಆದುದಕ್ಕಾಗಿ ನಾವು ಅವರಿಗೆ ಸನ್ಮಾನ ಮಾಡಿದೆವು. ಆ ಸಾರಂಗ ಮಠದ ವಿಶೇಷತೆಯನ್ನು ಸ್ವಲ್ಪ ಒಂದೊಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಹೇಳೋದಕ್ಕೆ ಕೇಳೋದಕ್ಕೆ ಸಮಯ ಇಲ್ಲೊಂದು ಸಮಯ ಕೊಡ್ತೀನಿ. ಸಾರಂಗ ಮಠದ ಶಿಂದಿಗೆ ಒಂದು ಐತಿಹಾಸಿಕ ಮಠವಾಗಿದೆ ಆತ್ಮೀಯರೇ. ಇದು ಬ್ರಿಟಿಷರ ಕಾಲಕ್ಕೆ ವಕೀಲರು ಹೇಳಿದ್ರಲ್ಲ, ಆ ಶಾಲೆಗೆ ಅವ್ರ ಮಠವನ್ನ ಶಾಲೆಗಳನ್ನ ನಡೆಸಕ್ಕೆ ದತ್ತ ಕೊಟ್ಬಿಡ್ತಂತ. 36 ವರ್ಷ ನಮ್ಮ ಮಠದಾಗ ಶಾಲೆ ನಡೆಸ್ರಿ ಅಂತಕ್ಕಂಥ ಮಾತನ್ನ ಆಗಿನ ಸಾರಂಗ ಮಠದ ಸ್ವಾಮೀಜಿಯವರು ಹೇಳಿದ್ರು. ಈ ನಮ್ಮ ಸಾರಂಗ ಮಠಕ್ಕೆ ಡಾಕ್ಟರ್ ಪ್ರಭು ಶಿವಾಚಾರ್ಯ ನಮ್ಮ ಕೊಲ್ಲೂರು ಹೊರಗಿನ ಮಠದವರು ಅದಕ್ಕೆ ಅಧಿಕಾರಿಗಳ ಆಗ್ತಾರೆ. ಇದು ನಮ್ಮ ನಿಮ್ಮೆಲ್ಲರ ಈ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುದೈವ ಅಂತ ದೇಶದಿಂದ ನಾವು ಅನ್ಕೊಳ್ಬೇಕು. ಈ ಭವ್ಯ ಪರಂಪರೆಯ ಪೀಠಾಧಿಕಾರಿಗೆ ಅಂತ ಎಷ್ಟೇದವರು ಅಂತ ಕೇಳಿದ್ರೆ ಇವರು 17 ಜನ ಆಗಿಬಿಟ್ಟಾರೆ. 18 ಇವರು ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಅಂತಕ್ಕಂಥ 1979ರಲ್ಲಿ ಪ್ರಾರಂಭ ಮಾಡಿ ಮಹಿಳೆಯರಿಗೆ ಶಿಕ್ಷಣ ಕೊಡ್ಬೇಕಂತ ತೀರ್ಮಾನ ಮಾಡಿದಾಗ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡೋದು, ಶಿಕ್ಷಣ ಕೊಡೋದು, ಆ ನಂತರ ಧಾರ್ಮಿಕ ಕಾರ್ಯಗಳನ್ನು ನಡೆಸಿದ್ರು ಕೂಡ 1979ರಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರೆ ಇವತ್ತು LKG ಇಂದ PG ವರೆಗೆ LKG PG BEd ಮತ್ತು MS ಮತ್ತು ಎಲ್ಲ ಶಾಲಾ ಕಾಲೇಜುಗಳು ಕೂಡ ಅವರು ಪ್ರಾರಂಭಿಸಿದ್ದಾರೆ. ಇದರ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಅಂಗಸಂಸ್ಥೆಗಳು ಹೊಂದಿ ಸುಮಾರು 5,500 ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮಾಡ್ತಿದ್ದಾರೆ. ಸುಮಾರು 100 ಎಕರೆ ಜಮೀನು ಹೊಂದಿದೆ. 100 ಎಕರೆ ಜಮೀನು ಹೊಂದಿದೆ. ಇದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಉಚಿತ ಪ್ರಸಾದ ವ್ಯವಸ್ಥೆ. ಇಂಥ ಒಂದು ಮಠಕ್ಕೆ ನಮ್ಮವರೇ ಉತ್ತರಾಧಿಕಾರಿಗೆ ನಮಗೆ ಹೆಮ್ಮೆಯಾಗಿ ನಮಗೆ ಸಂತೋಷವಾಗಿ ಆ ಪೂಜ್ಯರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಶಾಸಕರು ಕೂಡ ಅವರು ಸಾಕ್ಷಿ ಇದ್ರು. ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸನ್ಮಾನ ಮಾಡಿದ್ದೇವೆ. ಅವರಿಗೆ ನಮಸ್ಕಾರ. ಅಲ್ಲಿ ಒಂದು ಸಂದೇಶ, ನಮ್ಮ ಗುರುಗಳು ಕರ್ಕೊಂಡು ಅಲ್ಲಿ ಹೋಗಿದ್ದೆ. ಅಲ್ಲಿ ಮುಂದೆಲ್ಲ ಕೂತ್ಕೊಂಡು, ಅಲ್ಲಿ MLA ಕೂತ್ಕೊಂಡು ಅವರೆಲ್ಲ ಕೂಡ ಎದುರುಗೊಂಡ್ರು. ಅಲ್ಲಿ ಹೆಣ್ಣು ಗಂಡಿನ ವ್ಯವಹಾರ ಮಾಡ್ತಾರೆ. ಹೋಗಿ ಅಲ್ಲಿ ಕೊಟ್ಟೆ ಅವ್ರು ಕೂತ್ಕೊಂಡ್ರು. ಜಗಜ್ಯೋತಿ ಶ್ರೀ ಬಸವೇಶ್ವರ ಮಹಾರಾಜಗಿ ವೇದಿಕೆ ಕೂತಂತ ಎಲ್ಲ ಮಹಾಸ್ವಾಮಿಯವರಿಗೆ ಬಹಳ ಆನಂದ ಆಗ್ತಾ ಇದೆ. ಇವತ್ತು ವೀರಶೈವ ಲಿಂಗಾಯತ ಧರ್ಮ ಬಹಳ ಶ್ರೇಷ್ಠವಾದದ್ದು, ಸನಾತನವಾದದ್ದು. ಎಲ್ಲರನ್ನೂ ಮೆಚ್ಚಿಸಿ ಎಲ್ಲ ಸಮಾಜರು ಕೂಡ ಇದಕ್ಕೆ ಗೌರವಿಸುವಂತಹ ಇದು ಮಹಾ ದೊಡ್ಡ ಸಮಾಜ ಧರ್ಮ. ಎಷ್ಟು ಹೇಳಿದ್ರು ಕಡಿಮೆ. ಅದರಲ್ಲಿ ಕೂಡ ನಾವು ಯಾವುದೊಂದು ನೆಪ ಮಾಡ್ಕೋಬೇಕು, ಸತ್ಸಂಗ ನಡೆಸಲೇಬೇಕು. ಇಂತಹ ಒಂದು ದೊಡ್ಡ ಸಮಾಜವನ್ನು ಏರ್ಪಡಿಸಿ ನಮ್ಮ ನಿಮ್ಮಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ನಾವು ಶ್ರೇಷ್ಠ ರೀತಿಯಲ್ಲಿ, ಉತ್ಕೃಷ್ಟ ರೀತಿಯಲ್ಲಿ ಮಾಡುವುದನ್ನು ಮರಿಬಾರದು ಅನ್ನೋದಕ್ಕೋಸ್ಕರ ಇಂತಹ ಒಂದು ಸಮಾರಂಭಗಳನ್ನು ಹಾಕಿಕೊಳ್ಳಬೇಕು. ಇವತ್ತಿನ ಇದೆ ಆ ಬಸ್ ಮೊದಲು ಜನಸಂಖ್ಯೆಯಲ್ಲಿ ಕೂಡ ನಾವು ಹೆಚ್ಚಾಗಿದ್ದೇವೆ. ಅದಕ್ಕೆ ನಾವು ಬಹಳಷ್ಟು ಅದರಲ್ಲಿ ಕೂಡ ನಾನು ಹಿಂದೆ ಬಂದಾಗ ನಂದು ಶುರುವಾತಿಗಿಂದ ಈ ಜಂಗಮ ತಾಲೂಕಾ ಜಂಗಮ ಹಿತರಕ್ಷಣಾ ಸಮಿತಿ ಸಂಘಕ್ಕೆ ಅಂತ ವಿಚಾರ ಬಂದಾಗ ನಾ ಎಲ್ಲರೂ ಬಂದಿದ್ರು. ಅವಾಗ ಈ ಥರ ಮಾಡೋಣ, ಆ ಥರ ಮಾಡೋಣ. ನಾವು ಒಂದೇ ಮಾತು ಕೇಳಿದ್ರೆಲ್ಲ ಹಿರಿಯರು ಅವತ್ತಿನಾಗ ಅಕ್ಕಿ ಸಾಂಬೋಳಿದ್ರು, ಆಚಾರ್ಯ ಅಕ್ಕಿದ್ರು, ಅಶ್ವಥ್ ಬಾವಿ ಇದ್ರು, ಪರೇಯ ಹಿರೇಮಠವರು ಮತ್ತು ಇನ್ನಿದ್ರು ಬಹಳಷ್ಟು ಜನ 8 ಜನ ಬಂದಿದ್ರು. ಹಂಗೆ ಮಾಡೋದು, ಹಿಂಗೆ ಮಾಡೋದು. ನೀವು 3 ಉದ್ದೇಶ ಏನು ಹೇಳಿದ್ರೆ ನಮ್ಮದು ಜಂಗಮ ಹಿತರಕ್ಷಣಾ ಕಾಪಾಡ್ಕೊಳ್ಳೋದು. ನಾನು ತಪ್ಪು ಅಂದೆ. ನಮ್ಮನ್ನ ಹಿತರಕ್ಷಣಾ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ನಮ್ಮ ವೀರಶೈವ ಎಲ್ಲ ಪಂಗಡದವರು ಕೂಡ ಅವ್ರ ಹಿತರಕ್ಷಣೆ ಮಾಡಿದ್ರೆ ಅವ್ರು ನಮ್ಮ ಹಿತರಕ್ಷಣೆ ಮಾಡ್ತಾರ. ನಾವು ಮೊದಲು ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನಮಗೆ ನಾವು ಹಿತರಕ್ಷಣೆ ಮಾಡ್ಕೊಂಡು ಹಂಗಾಗ್ತದಂತ ಹೇಳಿ ಈ ನಮ್ಮ ಹೊಟ್ಟೆ ಸ್ವಚ್ಛ ಬಹಿರಂಗವಾಗಿ ಯಾವುದು ಸಂಕೋಚನೆ ಹೇಳುತ್ತೀರಿ. ನಮ್ಮ ಜಂಗಮ ಹೊಟ್ಟೆಯಾಗ ಪಂಚಮಸಾಲಿ ಸಮಾಜ,
ಕಾಣಿಗೇರ ಸಮಾಜ, ಹಳಿಗೇರ ಸಮಾಜ, ಶಿವಶಿಲ್ಪಿ ಸಮಾಜ, ಮಾಳಿ ಸಮಾಜ, ಅಡ್ಗಾರ ಸಮಾಜ, ಅಂಡೇವಳ್ಳಿ ಸಮಾಜ, ರೆಡ್ಡಿ ಸಮಾಜ, ಮಡಿವಾಳ ಸಮಾಜ, ಕಡಪ ಸಮಾಜ, ಹೀಗೆ ಒಟ್ಟಾರೆ 32 ಸಮಾಜಗಳು ನಮ್ಮ ಹೊಟ್ಟೆ ಬರ್ತಾವೆ. ವಿಚಾರ ಮಾಡುವಂಥದ್ದು ಇದು ವಿಷಯದ. ಅದಕ್ಕೆ ನಾವು ನಮ್ಮ ಸ್ಥಾನವನ್ನು ಮ್ಯಾಗೆ ಇರಬೇಕಾತಂದ್ರೆ ನಮ್ಮ ಸ್ಥಾನದ ಮಾನದ ಜವಾಬ್ದಾರಿಗಳನ್ನು ಹತ್ಕೊಳ್ಬೇಕಾಗ್ತದೆ. ಮೂಲಭೂತ ಎಲ್ಲರೂ ಶ್ರೀಮಂತರಾಗಬೇಕಲ್ಲ, ಎಲ್ಲರೂ ರೊಕ್ಕದಿಂದ ಅಳೆಯಬೇಕಾಗಿಲ್ಲ. ಗುಣದಿಂದ ಅವ್ರು ಮಾಡುವಂಥ ಕರ್ತವ್ಯ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇವೆಲ್ಲವನ್ನು ವಿಚಾರಧಾರೆಯಾಗಿ ಮಾಡಿ ನೋಡಿದ್ರೆ ಒಬ್ಬೊಬ್ಬರು ವಿಚಾರಧಾರೆಗಳು ಒಬ್ಬೊಬ್ಬರು ಪರಿವರ್ತನೆ ಮಾಡಿಬಿಡ್ತಾವೆ. ಈ ಸಂಸಾರವನ್ನು ಒಳ್ಳೆ ಎತ್ತಿ ಬಿಡ್ತಾವೆ. ಅದು ಬೋಧನೆ ಕೂಡ ಆ ಥರ ಅವರು ಮನಮುಕ್ತವಾಗಿ ಮಾಡಿದ್ದಾದರೆ ಅವರು ಎಚ್ಚೆತ್ತುಕೊಂಡು ತಮ್ಮ ಜೀವನ ಉದ್ಧರಿಸಿಕೊಂಡು ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯತೆ ಇದೆ. ನನ್ನ ಜೀವನದಲ್ಲಿ ಕೂಡ ನಾನು ಮ್ಯಾಗೆ ಹೇಳಬೇಕಾತಂದ್ರೆ ಗುರು ಮಾತೆಯರ ಮತ್ತು ಹಿರಿಯರ ಮಾತುಗಳನ್ನು ಕೇಳಿ 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 ನಾನು ಸನ್ಮಾನದಲ್ಲಿ ನಡೆದರೆ ಮಾತ್ರ ನಾನು ಮುಂದುವರಲಿಕ್ಕೆ ಸಾಧ್ಯ ಇದೆ. ಕಠಿಣವಾದರೂ ಕೂಡ ಅದನ್ನು ದಿಟ್ಟದಿಂದ ಅದನ್ನು ಎಡಬಿಡದೆ ಬೆನ್ನು ಹತ್ತಿದ್ರೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಎಂಬುದು ಕೂಡ ನಾನು ಒಬ್ಬ ಈಗಾಗಲೇ ವಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಉದಾಹರಣೆ ಅಂತ ನಾನು ಹೇಳ್ಬೋದು. ಆದರೆ ಏನೇ ಇರಲಿ ನಮಗೇನಪ್ಪ ಅರಿತು ಮಾತನಾಡದಿದ್ದರೆ ಕಡಿಮೆಯಾಗುವುದು ನನ್ನ ಪ್ರಭಾವ. ಅದಕ್ಕೆ ನನ್ನ ಪ್ರಭಾವ ಕಡಿಮೆ ಮಾಡಿಕೊಳ್ಳಾದ್ರೆ ಕೇವಲ 5 ನಿಮಿಷಗಳಲ್ಲಿ ಮುಗಿಸ್ತೇನೆ. 10 ಕೊಟ್ಟು ಹಚ್ಚಿ 20 ಕೊಟ್ಟು ಬಿಡಿಸೋಂಗ ಆಗ್ಬಾರ್ದು, ಅಷ್ಟರೊಳಗೆ ಮುಗಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಬಸವಾದಿ ಪ್ರಬಂಧರನ್ನ, ಎನ್ನ ಅಂತರಂಗದ ಅರಿವಿನ ಜ್ಯೋತಿಯಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಓಲೆ ಮಠದ ಪರಮ ಪೂಜಾ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಬನಹಟ್ಟಿ ಪರಮ ಪೂಜ್ಯರ ಪಾದಗಳಿಗೆ, ಮುದ್ದಿನಕಂತಿ ಹಿರೇಮಠದ ಪರಮ ಪೂಜ್ಯರ ಪಾದಗಳಿಗೆ, ಗುರುಗುಂಟಿ ಮಠ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ. ನಮ್ಮ ಕವಿಮಾರ್ಸರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹಳ್ಳಿ ಒಳಗ ಇವತ್ತೇನಾದ್ರೂ ಧರ್ಮ ಉಳಿದದಂತಂದ್ರೆ ಅದು ಯಾರಿಂದ ಧರ್ಮ ಉಳಿದದಂತಂದ್ರೆ ಅದು ಜಂಗಮರಿಂದ ಮಾತ್ರ ಧರ್ಮ ಉಳಿದದಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಮನೆಗೂ ಸಹಿತ ಜೋಳಿಗೆಯನ್ನು ಹಿಡಿದುಕೊಂಡು ಹೋಗಿ ಭವತಿ ಭಿಕ್ಷಾಂತಿ ಎನ್ನುವಂತ ಭಿಕ್ಷೆಯನ್ನು ಬೀರಿ ಆ ಪ್ರತಿ ಮನೆಗೂ ಸಹಿತ ಸಂಸ್ಕಾರವನ್ನು ಬಿತ್ತುವಂತ ಮನೆತನಗಳು ಯಾವತ್ತಂದ್ರೆ ಅದು ಜಂಗಮ ಮನೆತನಗಳು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರ ನಾನು ಈಗ ಆನಂದ ದೇವರಾಗೇನೆ. ಮೊದಲು ಆನಂದ ಹಿರೇಮಠ ಇದ್ದಾಗ ನಾನು ಮನೆಗೆ ಸಣ್ಣವಿದ್ದಾಗ ಜೋಗಿ ಹಿಡ್ಕೊಂಡ ಭಿಕ್ಷೆ ಬೇಡಕ್ಕೆ ಹೋಗ್ತಿದೆ, ಹಿಟ್ಟು ಬೇಡಕ್ಕೆ ಹೋಗ್ತಿದೆ. ಎಲ್ಲರೂ ಹಿಟ್ಟು ಹಾಕ್ತಿರೋ ಭಕ್ತಿಯಿಂದ ಸಣ್ಣವಿದ್ದಾಗ ಅದು ಪರಂಪರೆ ನಮ್ಮ ಇವಾಗ ಬೆಳೆದ ಎಲ್ಲರ ಮನೆ ಪರಂಪರೆ ಒಳಗೂ ಈಗಿನ ಮಕ್ಕಳು ಜೋಳಿಗೆ ಹಿಡ್ಕೊಂಡು ಹೋಗೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ನಾವು ಸಣ್ಣವರಿದ್ದಾಗ ಜೋಳಿಗೆ ಹಿಡ್ಕೊಂಡು ಪ್ರತಿ ಮನೆಗೂ ಸಹಿತ ಹಿಟ್ಟು ಬೇಡಕ್ಕೆ ಅಡ್ಡಾಡ್ತಿದೆ. ಹಿಟ್ಟು ಬೇಡಕ್ಕೆ ಯಾಕೆ ಅಡ್ಡಾಡುವಂತ ಸಂಸ್ಕೃತಿ ನಮ್ಮ ಜಂಗಮ ಮನೆತನದಲ್ಲಿ ಜೋಳಿಗೆ ಹಿಡ್ಕೊಂಡ ಇಟ್ಟು ಬೀಳುವಂತ ಸಂಸ್ಕಾರ ಯಾಕೆ ಬೆಳೆದಂತಂದ್ರೆ ಜಂಗಮಕ್ಕೆ ಏನು ಉಣ್ಣಾಕ ಊಟಿಲ್ಲ ಅಂತ ತಿಳ್ಕೊಂಡು, ಉಣ್ಣಾಕ ಏನೂ ಇಲ್ಲ ಅಂತ ತಿಳ್ಕೊಂಡ, ಬಡವರದಾರ ಅಂತ ತಿಳ್ಕೊಂಡು ಮನೆಗೆ ಭಿಕ್ಷೆ ತರ ಕಟ್ಟಾಡೋದಿಲ್ಲ. ಎಲ್ಲರಲ್ಲಿ ದಾಸೋಹ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಜೋಳಿಗೆ ಹಿಡ್ಕೊಂಡು ಜಂಗಮರು ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಹೇಳಿದ್ರು ನಾವೆಲ್ಲ ಈ ಸಮಾಜದೊಳಗ ಹಲವಾರು ಪಕ್ಷಗಳದಾವ. ಬಿಜೆಪಿ ಈಗೆಲ್ಲ ಓದಿ ಅದಕ್ಕೊಂದು ಡಿಗ್ರಿ ತಗೊಂಡು ಎಲ್ಲರೂ ಈಗ ನ್ಯಾಯಾಧೀಶರ ಎಲ್ಲ ಸರ್ವೇ ಸಾಮಾನ್ಯ ನಡೆದದ. ಆದ್ರೆ ಪ್ರತಿ ಹಳ್ಳಿ ಒಳಗೂ ಸಹಿತ ಈಗಲೂ ಒಂದೊಂದು ಹಳ್ಳಿ ಒಳಗೂ ಸಹಿತ ಅಲ್ಲಿ ನ್ಯಾಯಾಧೀಶರು ಯಾರಂತಂದ್ರೆ ಅದು ಜಂಗಮರೇ ನ್ಯಾಯಾಧೀಶರು, ಅವರ ತೀರ್ಪು ನೋಡೋರು ಅಲ್ಲಿ ಅವ್ರು ಹೇಳಿದ್ ಮುಗಿಯೈತಿ. ಹಂಗ ಈ ಜಂಗಮರು ಈ ಸಮಾಜದೊಳಗ ಬೆಳೀತಾ ಇರ್ತಾರೆ. ಜಂಗಮ ಅಂತಂದ್ರೆ ನಮ್ಮ ಚರತಿ ಇತಿ ಜಂಗಮ. ಯಾರು ಸದಾಕಾಲ ಚಲನೆಯಲ್ಲಿ ಇರ್ತಾರಲ್ಲ ಅವರಿಗೆ ಜಂಗಮ ಅಂತ ಕರೀತಾರೆ. ನಮ್ಮ ಫೋನ್ಗಳಿಗೆ ಏನಂತ ಕರಿತೇವೆ ವಾಚ್ಯ ಕನ್ನಡದೊಳಗ? ಜಂಗಮವಾದಿ ಅಂತ ಕರಿತೇವೆ. ಅಲ್ಲಿ ಒಂದು ಚಲನೆ ಇರ್ತದ. ಹಂಗ ನೀರು ಹರಿತಿರ್ತಾವ, ಅದಕ್ಕೂ ಜಂಗಮ.
ಈ ಪರಿಸರ ಗಾಳಿ ಹರಿತಿರ್ತದ, ಸಂಚಲನ ಮಾಡ್ತಿರ್ತದ, ಅದನ್ನು ಜಂಗಮ. ಎಲ್ಲ ನಿಂತ ನೀರು ಕೆಡ್ತಾವು, ನಿಂತ ಸ್ವಾಮಿ ಕೆಡದಾನ. ಅದಕ್ಕೆ ಸ್ವಾಮಿಗಳಿಗೆ ಏನಂತಂದ್ರೆ ಸದಾಕಾಲ ನಿಂತ್ಕೋಬಾರ್ದು, ಯಾವಾಗಲೂ ನೀರು ಹರಿದಂಗ ಹರಿತಿರ್ಬೇಕಂತ ತಿಳ್ಕೊಂಡ ಈ ಸ್ವಾಮಿಗಳಿಗೆ ಏನು ವಿಶೇಷ ಪದ ಕೊಟ್ಟಂಗ ಅದು ಜಂಗಮ ಅನ್ನುವಂತ ಪದ ಕೊಟ್ಟಾರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಹಂಗಾಗಿ ನಮ್ಮ ಜಂಗಮ ಸಮಾಜದೊಳಗ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಬಹಳ ವಿಶೇಷವಾಗಿ ಈ ಪ್ರೋತ್ಸಾಹ ಕೊಡ್ಬೇಕು. ಈ ಪ್ರೋತ್ಸಾಹ ಕೊಟ್ಟಾಗ ಆ ಮಕ್ಕಳು ಇನ್ನೊಂದ್ ಸ್ವಲ್ಪ ನಾವು ಸಾಧನೆ ಮಾಡಬೇಕು. ಮುಂದಿನ ವರ್ಷ ನಾವು ಈ 10th ಈಗ ತಗೊಂಡ ಈ ಸನ್ಮಾನ ಪಡ್ಕೊಂಡೇವಂತಂದ್ರೆ ಮುಂದೆ PUCಗೆ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಇನ್ನೊಂದ್ ಸ್ವಲ್ಪ ಸಾಧನೆ ಮಾಡ್ಬೇಕು ಅನ್ನೋಂತ ಉತ್ಸಾಹ ಯಾರಲ್ಲಿ ಬರ್ತದ ಅಂತಂದ್ರೆ ಅದು ಮಕ್ಕಳಲ್ಲಿ ಬರ್ತದ ಅಂತಕ್ಕಂಥದ್ದು ನಾವೆಲ್ಲ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈಗ ಸನ್ಮಾನಗಳು ಎಲ್ಲವೂ ನಡಿಬೇಕು, ಎಲ್ಲರೂ ಬೆಳಿಬೇಕು. ಒಬ್ಬರ ಬೆಳೆಯೋದು ಏನು ಈ ಸಮಾಜದೊಳಗೆ ಎಲ್ಲರೂ ಬೆಳಿಬೇಕ. ಯಾರು ಬೆಳಿತಾರ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕ. ಹಿಂಗ ನಮ್ಮ ಸಮಾಜದೊಳಗೆ ಇಲ್ಲಿ ಬೆಳಕತ್ತಿಲ್ಲ, ಹೊರಗೆ ಒಬ್ರು ಹಿಂಗ ಬೆಳಕತ್ತಾರ ಅಂದ್ರೆ ಈ ಮಗನ ಯಾವಾಗ ಯಾವತ್ತಂದ್ರೆ ಆಧಾರ ಸೀರೆ ಮಠ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವಳು ಜಂಗಮ ಅವ ಏನ್ ಗೌರ್ಮೆಂಟ್ ನೌಕರಿಗೆ ಬೇಡತ್ತಿಲ್ಲ. ಅವ್ರು ಹೇಳ್ದಂಗ ಗೌರ್ಮೆಂಟ್ ಮಕ್ಕಳಿಗೆ ಏನ್ ಕೆಲಸ ಆಗ್ತಾವ ಒಟ್ಟು ಗೌರ್ಮೆಂಟ್ ನೌಕರಿ ತಗೋಬೇಕು, ಬರೀ ಓದ್ಬೇಕು. ಅದನ್ನ ಬಿಟ್ಟು ಏನೂ ಇಲ್ಲ. ಈ ಶಿಕ್ಷಣ ಅಂತ ಹೇಗಾಗುತ್ತಲ್ಲ, ರೊಕ್ಕ ಗಳಿಸೋದ ಶಿಕ್ಷಣ. ನಿಜವಾದ ಶಿಕ್ಷಣ ಅಂತಂದ್ರ ರೊಕ್ಕ ಗಳಿಸೋದ ಶಿಕ್ಷಣ ಅಲ್ಲ, ಪರಸ್ಪರ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕುವುದು ಏನೈತಿಲ್ಲ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಮೊದಲ ಅದನ್ನ ಕಲಿಸುವಂತವ್ರಾಗ್ಬೇಕು. ಶಿಕ್ಷಣದ ಅವಶ್ಯಕತೆ ಎಲ್ಲ ಬೇಕ. ಎತ್ತರದಿರಲ್ಲ ಅಲ್ಲಿ ಅನ್ನಪೂರ್ಣೇಶ್ವರ ಹೋಟೆಲ್ ಬಿಸಿ ಊಟ ಬಂದದ, ಚಿಂತೆ ಮಾಡಬೇಡ. ಆಗಂತೂ ನೀವು ಅಭಿಮಾನ ಎಷ್ಟರ ಸಂಸ್ಕೃತಿಗಳನ್ನ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತೇನ ಇಲ್ಲಿ ಒಂದು ತಗದಾನ, ಅಲ್ಲಿ ಮುರುವಾಗ ಒಂದು ತಗದ, ಆ ಕಡೆ ಬಿಜಾಪುರ ನೋಡಿಕೊಂಡ್ರೆ ಅವಂದ ಅನ್ನಪೂರ್ಣೇಶ್ವರಿ, ಈ ಕಡೆ ಹೊಂಟ್ರೆ ಎಲ್ಲ ಕಡೆ ಅವ ಕಾಣಕತ್ತಾವ. ಬಹಳ ಅದ್ಭುತವಾಗಿ ಊಟ ಮಾಡ್ತಾರ, ಅಡಿಗೆ ತಯಾರಿ ಮಾಡ್ತಾರ. ನಾ ಹೇಳಕತ್ತಿದ್ದೆ ಅಂತಂದ್ರೆ ಈ ಜಗತ್ತಿನೊಳಗ 3 ತರ ಮಂದಿ ಅದಾರ. ಮಾಡೋರ, ಎರಡನೇದವರು ಆಡಿದ ಊಟ ಮಾಡೋರ ಅದಾರ, ಮೂರನೇದವರು ಅಳಿಸಿದ ಊಟ ಮಾಡೋರದ. ಯಾರು ಬಿಸಿದ ಊಟ ಮಾಡ್ದಂಗ, ಯಾರು ಆಡಿದ ಊಟ ಮಾಡ್ದಂಗ, ಯಾರು ಅಳಿಸಿದ ಊಟ ಮಾಡ್ದಂಗ ಅಂತಂದ್ರ ಯಾರು ತನ್ನ ರಟ್ಟೆಯ ಶಕ್ತಿಯಿಂದ ದುಡಿದು ಯಾರು ಊಟ ಮಾಡ್ತಾರಲ್ಲ ಅವರು ಬಿಸಿ ಊಟ ಮಾಡ್ದಂಗ. ಯಾರು ಅವ್ವ ಅಪ್ಪ ಗಳಿಸಿದ ಆಸ್ತಿ ಒಳಗ ಮನ್ಯಾಗ ಕುಂತ ಹರಾಮಿ ಯಾರು ಊಟ ಮಾಡ್ತಾರಲ್ಲ ಅವರು ಆರಿದ ಊಟ ಮಾಡ್ದಂಗ. ಯಾರು ಅವ್ವ ಅಪ್ಪನ ಹೊಲಕ್ಕೆ ಕಳಿಸಿ ದುಡಿಯಾಕ ಹಚ್ಚಿಸಿದ ಕಟ್ಕೊಂಡ ಹೆಂಡತಿನ ಸಹಿತ ದುಡಿಯಾಕ ಹಚ್ಚಿಸಿದ ಯಾರು ಹರಾಮಿ ಮನೆ ಕುಂತಿರ್ತಾರಲ್ಲ ಅವ್ರೇನು ಊಟ ಮಾಡಂಗ ಅಳಿಸಿದ ಊಟ ಮಾಡಂಗ. ನೀವ್ಯಾವ ಊಟ ಮಾಡೋರಿ? ನೀವ ಅರ್ಥ ಮಾಡ್ಕೊಂಡು ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿಕೊಳ್ಳುತ್ತಾ ಬಸವಾದಿ ಶಿವಶರಣರನ್ನು ಸ್ಮರಣೆಯುತ್ತ ಇನ್ನು ಆರಾಧ್ಯ ಗುರುವಾಗಿರ್ತಕ್ಕಂತಹ ರಾಚೋಟೇಶ್ವರ ಮಹಾಶಿವಯೋಗಿಗಳನ್ನ ಸ್ಮರಣೆಯನ್ನು ಮಾಡುತ್ತಾ ಬಹಳ ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮ ಜಮಖಂಡಿ ತಾಲೂಕು ಜಂಗಮ ಸಮಾಜದ ಹಿತರಕ್ಷಣಾ ಸಂಘ ಹಾಗೂ ಜಮಖಂಡಿ ತಾಲೂಕು ಜಂಗಮ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆದಿರುವಂತಹ ಸನ್ಮಾನ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕಟ್ಟಿಸಿರುವಂತಹ ಬನಹಟ್ಟಿ ಮತ್ತು ಹೊರಟ್ಟಿ, ಆಮೇಲೆ ನಮ್ಮ ಮಾತಿಗಿಂತ ಕೃತಿ ಏಸುವುದು ಬಹಳ ಒಳ್ಳೆ ಮಾತು. ಅದನ್ನ ಬಹಳ ಅತ್ಯಂತ ನುಡಿಯೊಳಗೆ ನಡೆಯ ಬಸವನವರ ಬಹಳ ಚಂದ ಇದೆ. ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಒಂದು ಜವೆ ಕೊರತೆಯಾದೊಡೆ ಎನ್ನ ನದಿ ಎಂದು ಹೋಗು ಕೂಡಲ ಸಂಗಮ. ಎಂಥ ಮಾರ್ಬಿಟ್ಟು ಮಾತಾಡ್ತಾರಂದ್ರೆ ಅದಕ್ಕೆ ನಮ್ಮಲ್ಲಿ ಒಂದು ಒಳ್ಳೆ ಮಾತದ, ಮಾತನಾಡುವುದು ಸಾಧನೆಯಲ್ಲ, ಸಾಧನೆ ಮಾತನಾಡಬೇಕು.
ಮಾತನಾಡುವುದು ಸಾಧನೆ ಅಲ್ಲ, ಸಾಧನೆ ಮಾತನಾಡಬೇಕು ಅನ್ನೋದಕ್ಕೆ ಅತ್ಯಂತ ಒಬ್ಬ ಶ್ರೇಷ್ಠ ಜಂಗಮಾಮೂರ್ತಿ ಯಾರು ಅಂದ್ರೆ ನಾನು ಬೆಂಬಲಿಸಿಕೊಳ್ಬಿಟ್ಟು ಮಾತಾಡೋದು ಅವ್ರಿಗೆ ನಾವು ಈ ಜನ ಎಷ್ಟು ಜನ ಮಾತಾಡಿದರೆ ನಾವು ಎಷ್ಟು ಜನ ಮಾತಾಡಿದ್ರು ಅವ್ರು ಅದು ಮಾತಿನಿಂದ ಜಗತ್ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ. ಅದು ಎಲ್ಲಾರ ಇರ್ತದೆ ಮಾತು ನೀವು ಅಂದ್ರೆ ನೀವು ಮೈ ಹೋಗ್ತಾನೆ ಅವ್ರು ಹಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡಿದ್ರೆ ಕೆಲಸ ನಾವು ಮಾಡಿದ್ವಿ ನಾವ ಸನ್ಮಾನ ನೋಡ್ರಿ ನಾವು ಇಲ್ಲಿ ಇದ್ಕೊಂಡು ಎಲ್ಲ ಸ್ವಾಮಿಗಳು ನಾವ ನಿಂತ್ಕೊಂಡು ಎಲ್ಲ ಮಕ್ಕಳಿಗೆ ಸನ್ಮಾನ ಮಾಡಿದ್ದೇನೆ. ನನಗೆ ಅನ್ಸತಿ ಈ ಜಂಗಮ ಮಕ್ಕಳಿಗೆ ಸನ್ಮಾನ ಮಾಡಿ ನಾನು ಸಹ ನಾನು ದೊಡ್ಡ ಮಠ ಸಿಕ್ತು. ನಾನು ಸಂಗೀತ ಈ ಜಂಗಮ ಸಮಾಜದ ಈ ಮಕ್ಕಳಿಗೆ ಸನ್ಮಾನ ಮಾಡಿದ ಅಷ್ಟೇ ಅಲ್ಲ, ನಾ ಎಲ್ಲ ಸಮಾಜ ಮಕ್ಕಳಿಗೆ ಮಾಡೀನಿ. ಅದ್ರ ಬಗ್ಗೆ ಏನಾಗ ಎರಡು ಮಾತಿಲ್ಲ. ಯಾಕಂದ್ರೆ ನಮಗೆ ನಮ್ಮ ಸರ್ ಒಂದು ಮಾತು ಬಹಳ ಅತ್ಯಂತ ಅದನ್ನು ಬರೆದಿಟ್ಕೋಬೇಕಾಗಿರುವಂತಹ ಮಾತು ಮಾತಾಡಿದ್ರು ನಮ್ಮ ಜಗದೀಶ್ ಮಾಡ್ತಾರೆ. ಜಂಗಮ ಮೂರ್ತಿ ಹೊಟ್ಟಿ ಅಂತಂದ್ರೆ ಅದು ಸಮುದ್ರ ಇದ್ದಂಗೆ. ಅದು ಎಲ್ಲ ಸಮಾಜದ ಮುಖ್ಯವಾಹಿನಿ ತರುವಂತಹ ಕೆಲಸ ಈ ಜಂಗಮ ಸಮಾಜದವ್ರು ಮಾಡ್ಬೇಕು. ನಿಜ ಅವರು ನೆನಪದೆಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಜಗದೀಶ್ ಮಾಡ್ರವರು ಕೇರಳದಲ್ಲೂ ಬೇಡ ಜಂಗಮ ಸಮಾಜ ಕಾರ್ಯಕ್ರಮ ಇತ್ತು. ಅವಾಗ ಆರ್ಯ ಕಲ್ತಿ ಅವರು ಶಾಸಕರಾಗಿದ್ದರು. ಜಮಖಂಡ ಅಂತೂ ಇಲ್ಲೇ ಇಲ್ಲ, ಸಾಧನೆ ಇಲ್ಲ. ಮೋಸ್ಟ್ಲಿ ಜಮಖಂಡ ಇಲ್ಲೇ ಇಲ್ಲ ಪದ್ಧತಿ ಅನ್ಕೋತೀನಿ ನಾನು. ಅದರಲ್ಲಿ ಇತ್ತು ಪದ್ಧತಿ ಇತ್ತು. ಆದ್ರೆ ಅವ ಬೆಳಗಿನ ಜಾವ ಸೂರ್ಯೋದಯದ ಮುಂಚೆ ಹೋಗ್ತಾನೆ. ನಮ್ ಸೂರ್ಯೋದಯ ಅಂದ್ರೆ ಅರ್ಥ ಆಗೋದು. ಸೂರ್ಯೋದಯ ಅಂದ್ರೆ ಹೆಂಗ್ರಿ ಗೊತ್ತಿಲ್ಲ. ನಾವು ಯಾವಾಗ ಹೇಳ್ತೀವಿ ಅವಾಗ ನಮ್ಮ ಸೂರ್ಯೋದಯ. ಇಂತಹ ಪರಿಸ್ಥಿತಿ ಒಳಗಿದ್ರೆ ಖಂಡಿತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಕ್ಕಳು ಬಹಳ ಜನ ಬಂದರೆ ಆ ಮಕ್ಕಳಿಗೆ ನಾವೆಲ್ಲ ಮಕ್ಕಳನ್ನ ಎಬ್ಬಿಸಬೇಕು. ನಮಗಿಲ್ಲ ಅಂದ್ರೆ ಅದಕ್ಕೆ ನಾವು ಕಟ್ಕೊಂಡು ನಾವು ಧರ್ಮ ಪಾಲನೆ ಮಾಡಿ ಮಾತ್ರ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಜಂಗಮಾಮೂರ್ತಿಗಳು ಅಂದ್ರೆ ಬರೀ ದಾನ ಇಸ್ಕೊಳ್ಳೋರು ಅಂತಲ್ಲ, ಇವರಿಗೆ ಸಾಧ್ಯವಾದರೆ ಸಮಾಜಕ್ಕೆ ದಾನ ಕೊಡುವಂತಹ ಶಕ್ತಿ ಯಾರೊಳಗಿರ್ತಲ್ಲ ಆ ನಿಜವಾದ ಜಂಗಮಾಮೂರ್ತಿ ಆಗಿ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಸಂಬುದ್ಧವರ್ ಮಹಾರಾಜ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಮೇ ನಮಃ. ಯಮೋ ಸರ್ವಲೋಕಾನಾಂ ಪ್ರಭುತಿಂ ಶಾಸ್ತ್ರಪಾಲಕಃ ತಾಂ ಧರ್ಮಚಾರಿಣೀಂ ಶಂಭೋ ಬ್ರಹ್ಮಾಂಡ ಪರಮೇ ಶಿವಾಯ. ಪ್ರಥಮದಲ್ಲಿ ನಾರಾಯಣಗುರುಗಳು ಆದಿಜಗದ್ಗುರು ನೇಮಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶರಣರನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಮಹಾನಗರದಲ್ಲಿ ಪುರಸ್ಕಾರ ಸಮಾರಂಭ ನಡೀತಾ ಇದೆ. ತಮಗೆಲ್ಲ ಗೊತ್ತಿರೋರಿಗೆ ವೇದಿಕೆ ಮೇಲೆ ಬಂದ ಎಲ್ಲ ಪೂಜ್ಯರು ಕೂಡ ಧರ್ಮ, ಸಮಾಜ ಮತ್ತು ಸಂಘಟನೆ ಇದೆಲ್ಲ ಕುರಿತು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಹುಶಃ ನನಗೆ ಹೇಳಕ್ಕೆ ಏನೂ ಉಳಿಸಿಲ್ಲ ಅಂತ ಅನ್ಕೋತೀನಿ. ಆದರೂ ಕೂಡ ಒಂದು ಮಾತು, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ. ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ. ಇಷ್ಟೆಲ್ಲ ನಾವು ಎರಡು ಮಾತುಗಳನ್ನು ಅರ್ಥ ಮಾಡ್ಕೋಬೇಕು. ಆದರ್ಶವಾಗಿ ಬದುಕಿದ್ರೇ ಬದುಕಿಗೆ ಒಂದು ಬೆಲೆ ಅಂತಕ್ಕಂಥದ್ದು ಬರುತ್ತೆ. ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ ಅಂತ ಹೇಳ್ತಾರೆ ವಿವೇಕಾನಂದ ಅವರು. ಅದಕ್ಕಾಗಿ ಇಂತಹ ವಿಚಾರವನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ಅದರ ಜೊತೆಗೆ ಪೂಜ್ಯರು ನಮ್ಮ ಕೊಡೂರು ಶ್ರೀ ಹೇಳಿದ ಹಾಗೆ ಮಾತನಾಡುವುದೇ ಸಾಧನೆ ಅಲ್ಲ, ಸಾಧನೆಯ ಮಾತಾಡಬೇಕು ಅಂತಕ್ಕಂಥ ಒಳ್ಳೆಯ ವಿಚಾರ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಜಂಗಮ ಸಮಾಜದ ಹಿತರಕ್ಷಣಾ ಸಂಘ, ಅದರ ಜೊತೆಗೆ ಜಂಗಮ ನೌಕರ ಕ್ಷೇಮಾಭಿವೃದ್ಧಿ ಸಂಘ, ಇದರ ಹಿಂದೆ ಒಂದು ಸಿಂಹ ಅಂತಂದರೆ ನಮ್ಮ ಜಗದೀಶ್ ಗುರುಡಿಯವರು, ಅವರೆಲ್ಲರ ಜೊತೆಗೆ ಹಿಂದೆ ನಿಂತುಕೊಂಡು ಒಂದು ಒಳ್ಳೆಯ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೆ. ಮತ್ತು ಇವತ್ತು ಸಮಾಜದ ಹಿರಿಯರಾಗಿರ್ತಕ್ಕಂಥ ನಮ್ಮ ಶ್ರೀಪುತ್ರಯ್ಯ ಶಿದ್ಗೀರ್ ಮಠವರ ಎಲ್ಲ ಒಂದು ಏನು ಸಂಘ ಇದೆಯಲ್ಲ, ಆ ಸಂಘವು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಜೊತೆಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮಹಿಳಾ ಘಟಕದಲ್ಲಿ ಮತ್ತು ನಮ್ಮ ಬ್ರಹ್ಮ ಮಂಡಳಿಯೂ ಕೂಡ ಇವತ್ತು ಸಮಾಜದಲ್ಲಿ ಅವರು ಕೂಡ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಾವು ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ.
ಚಪ್ಪಾಳೆ ಹೀಗಲ್ಲ, ಮೇಲೆ ಬರಬೇಕು ಎಲ್ಲ ಚಪ್ಪಾಳೆ ಮೇಲೆ ಅವರಿಗೆ ಎಲ್ಲರಿಗೂ ಕೂಡ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇನ್ನೊಂದು ಚಪ್ಪಾಳೆ ಯಾರಿಗೆ ಅಂತಂದರೆ ನಮ್ಮೆಲ್ಲ ಸಾಧಕರಿಗೆ, ಎಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ಪ್ರತಿನಿಧಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ಅರ್ಥಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ದಾನದಲ್ಲಿ ಯಾವುದು ಅನ್ನದಾನ ಅಲ್ಲ, ಸಮಯದಾನ ಅಂತ ಎಲ್ಲ ಸಮಯವನ್ನು ಅಬುದು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ಶಿವಮೊಗ್ಗ ಆಶೀರ್ವಚನ ಚಲನಚಿತ್ರ ನಿರ್ಮಾಣ ಚರಣದಿಂದ ರಾಜ್ಯ ಮಟ್ಟದ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅವರು ಕೂಡ ಗೌರವ ಸನ್ಮಾನವನ್ನು ಎದುರಿಸಿಕೊಳ್ತಾರೆ. ಸಂಘದ ವತಿಯಿಂದ ತುಮಕೂರು ಧನ್ಯವಾದಗಳ. ಇನ್ನೊಬ್ಬ ಸಾಧಕರಾಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಎಸ್ ರೇಮಠ್ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಹೇಳ್ಕೊಳ್ತಾ ಇದ್ದೀನಿ. ಅವರು ಕೂಡ ಜಮಖಂಡಿಯ ಪ್ರತಿಷ್ಠಿತ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ತಿಳಿಸುತ್ತದೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಸಾಧಕರ ಪ್ರಯತ್ನ ಇವತ್ತು ಸನ್ಮಾನಕ್ಕೆ ಕಾರಣವಾಗಿದೆ. ಈ ಜಗತ್ತಿನಲ್ಲಿ ನಿನಗೆ ಯಾರೂ ಸಹಾಯ ಮಾಡಲು ಕೂಡ ನೀನು ಪ್ರಯತ್ನಶೀಲನಾದರೆ ಸಾಧನೆಯನ್ನ ಮಾಡಬಲ್ಲೆ. ಪ್ರಯತ್ನಿಸದೇ ಇದ್ದರೆ ಅದು ತರಗತಿ ಹಾಗೂ 12ನೇ ತರಗತಿ ಮತ್ತು ಪದವಿ ಹಾಗೂ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಾಧನೆಗೆ ಸನ್ಮಾನ. ಇನ್ನು ಮುಂದೆ ನೀವು ಬಹಳ ಕಾಲದಿಂದ ಕಾಯತಕ್ಕಂಥ ಎಲ್ಲ ಮಕ್ಕಳಿಗೆ, ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರ 2025. ಮೊದಲಿಗೆ ನಾನು ಡಿಗ್ರಿ ವೇದಿಕೆ ಮೇಲೆ ಶ್ರೀಗಳನ್ನ ಮತ್ತು ಸಭೆಗಳ ಹಿಡ್ಕೊತವ್ರೆ ಮಕ್ಕಳು ಯಾರು ಗೊತ್ತಾಗ್ತಾ ಇಲ್ಲ. ಫೋಟೋ ಕ್ಯಾಪ್ಚರ್ಸ್ ಬಹಳ ಆಗ್ತಾ ಇದೆ. ಈ ವೇದಿಕೆ ಎದುರುಗಡೆ ಫೋಟೋ ತೆಗೆಯೋರು ಯಾರು ಅಷ್ಟೇ ಅಲ್ಲಿ ಹಿಂದಿದ್ದವ್ರು ಏನು ಕಾಣುವಂತ ಮತ್ತೆ ಸ್ಟೇಜ್ ಯಾರು ಸಹಾಯ ಬರ್ತಾರೆ ಅಷ್ಟೇ ಎಲ್ಲರೂ ಸಿಗ್ತಾರೆ ಬಂದು ಅಸ್ಪಷ್ಟ ಮಾಡಿ ಕಾರ್ಯಕ್ರಮ ಇಲ್ಲಿಂದ ತಯಾರಿ ಸುನಂದ ಇಲ್ಲಿ ಮಕ್ಕಳಿಗೆ ಸಮರ್ಪಟ್ಟ ಮಾತುಗಳಿಗೆ ಬಿಟ್ಟು ತಮ್ಮ ಮೇಲೆ ಆಸನಗಳಿವೆ, ಅವರ ಮೇಲೆ ಆಸನಗಳನ್ನು ಕೇಳಿಕೊಳ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಪೂಜೆಯನ್ನು ಮಕ್ಕಳನ್ನ ಆಶೀರ್ವದಿಸಬೇಕೆಂದು ಹೇಳಿಕೊಳ್ತೇನೆ. ನಿಮ್ಮ ಮಕ್ಕಳ ಬಹಳಷ್ಟಿದೆ. ಆ ತಂದೆ ತಾಯಿಗೂ ಕೂಡ ಜೋರಾದ ಚಿತ್ರವನ್ನು ನೀವು ಎಕ್ಸಲೆಂಟ್. ನಿಮ್ಮ ಈ ಒಂದು ದ್ಯೂಟದ ಮುಂದಕ್ಕೂ ಕೂಡ ಇದೇ ರೀತಿ ತಮ್ಮ ಒಂದು ಪ್ರತಿಭೆ ಮಕ್ಕಳನ್ನ ಪ್ರೋತ್ಸಾಹಿಸದೇ ಇರೋದು. ನಮ್ಮ ಮಕ್ಕಳು ನಾವು ಇಷ್ಟಪಡಬೇಕು. ಮುಂದಿನ ಕೈಯಲ್ಲಿ ಶ್ರುತಿ ದುಷ್ಯಂತಯ್ಯ ಮಠ BA 84%
ಈ ಮಕ್ಕಳಿಗೆಲ್ಲ ಏನು ನಾವು ಸನ್ಮಾನ ಮಾಡಿದ್ವಲ್ಲ ಈ ಎಲ್ಲ ಸಾಧಕ ಮಕ್ಕಳು ಶ್ರೀಗಳು ಮಕ್ಕಳ ತಲೆ ಮೇಲೆ ತಮ್ಮ ಹಸ್ತವನ್ನಿಟ್ಟು ಮಕ್ಕಳಿಗೆ ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಳ್ತೇನೆ. ಯಾಕಂದ್ರೆ ಇಷ್ಟೊಂದು ಶ್ರೀಗಳ ಆಶೀರ್ವಾದ ಶ್ರೀಗಳು ಅಪರೂಪ. ಇದು ಕೇವಲ ಜನ್ಮ ಪುರಸ್ಕಾರದ ಸಮಯದಲ್ಲಿ ಮಾತ್ರ ಅಲ್ಲ. ಯಾಕಂದ್ರೆ ನಾವು ಮಠಮಣಿಗಳಿಗೆ ಹೋದಾಗ ಕೇವಲ ನಮ್ಗೆ ಅಲ್ಲಿ ಒಬ್ಬರು ಶ್ರೀಗಳು ಮಾತ್ರ ನಮ್ಗೆ ದೊರೀತಾರೆ. ಅಂತ ಒಂದು ಸ್ವರ್ಗದಿಂದ ಆಗಮಿಸಿರ್ತಕ್ಕಂಥ ದೇವರ ಮಕ್ಕಳನ್ನು ನಾವು ಪ್ರೋತ್ಸಾಹಿಸೋಣ. ಏನೇ ಶ್ರೀರಾಮ ಮಠದಲ್ಲಿ PUC ಸೈನ್ಸ್ 90%, ಮಹಾನಂದ ಗುರುಮುತ್ತಯ್ಯ ಪೂಜಾ 90% PUC ಸೈನ್ಸ್, ದಾನಮಾಶಿ ಶ್ರೀದೇವಿ ಸುವರ್ಣಕಂಠಿ ಮೇಳವು ದಯವಿಟ್ಟು ಅಲಂಕರಿಸಬೇಕು. ಅಕ್ಷತಾ ಬಸಯ್ಯ ಮಠದಲ್ಲಿ PUC 80% ಜಮಖಂಡಿ, ಆಕಾಶ್ ಕಳೆಯ ಮಠದಲ್ಲಿ PUC 80% ಕಂಕಣವಾಡಿ, ಮುದುಮಗಳು ವೇದಿಕೆ ಹತ್ರ ಬೇಗ ಆಗಿಸಬೇಕು. ಜೋರಾದ ಚಪ್ಪಾಳೆ ಕಟ್ಟಿ ಮಕ್ಕಳಿಗೆ ಜಮ್ಮು ಮುರುಗೇಶ್ ವಿಷಯ ಮಠ PUC 51% ರೆಡಿ ಉತ್ಸರಾಜಿಯವರಲ್ಲಿ 96% ಜಮಖಂಡಿ, ಅಕ್ಷರದಾನಿಯ ಪ್ರಪಟಿ 96% ಜಮಖಂಡಿ, ಸೂಕ್ಷ್ಮಿತಾ ಹಿಮಾಲಯ ಮಠದಲ್ಲಿ 95% ಪ್ರಪಟಿ. ಪ್ರಿಯಾ ಸ್ಟೇಜ್ ಕ್ವಿಕ್ಲಿ. ಸುಪ್ರೀತಾ ಹಿಮಾಲಯ ಮಠದಲ್ಲಿ 93% ಮೈಗು, ಗೀತಾ ರೂಪದಯ 93% ತಗಲಿಗಿ, ಸಂಗೀತಾ ಶಿವಯ ಮಠದಲ್ಲಿ 92% ಕೊಂಡೂರ್, ಸರಳಾ ಶ್ರೀಶೈಲ ಮಠದಲ್ಲಿ 92% ಮೈಗು, ಸ್ವಾತಿ ಅಶೋಕ್ ಕೋಳಿ 92% ಜಮಖಂಡಿ. ಪ್ರಿಯಾ ಸ್ಟೇಜ್. ಜೋರಾದ ಚಪ್ಪಾಳೆ ಕಟ್ಟಿ ಹೀಗೆ ಟೀಚಿಂಗ್ ಗಾರಗಳಿಲ್ಲ. ನಿಮ್ಮ ಮಕ್ಕಳನ್ನು ನೋಡಿ ಖುಷಿ ಪಡ್ರಿ. ಆರಾಮದಿರಿ ಪಾಪ ಹೆಂಗದ ಆರಾಮದ ಕೂಡ್ರಿ 108. ಪ್ರಿಯಾ ಪ್ರಕಾಶ್ ವಿಜಯಗೌಡ ಮಲ್ಲಯ್ಯ ಮಾಲಿಂಗಯ್ಯ ಮಳಲಿ ಮಠ 80% ಜಮಖಂಡಿ, ಅಶ್ವಿನಿ 80% ವಿಜಯಪುರ. ಸರ್ ಹಿಂದೆ ಬರ್ಬೇಕು ಸರ್ ಹಿಂದೆ ಅಕ್ಕನಗಳು ಅವರು ಕೂಡ ಇದರಲ್ಲಿ ಜೊತೆ ಆಗಬೇಕು. ಸೀದಾ ಕೂತ್ಬಿಟ್ರೆ ನಂತರ ರೆಡಿ ಈ ಕೈ ನೋಡ್ರಿ